पादमौलिपर्यन्तं गुणामाकृतिं स्मरेत् तेन प्रणश्यन्ति सिद्ध्यन्ति च मनोरथाः करोतु मम कल्याणं हरिर्हरमुखाभिदः गुरुश्च मध्वनामा मे वरदोऽस्तु निरन्तरं नित्यं हयग्रीवपदारविन्दे संसक्तबुद्धिं स्वपदारविन्दं दुर्वादिदर्पद्विपदारविद्धं तं श्रीनिवासार्यगुरुं नमामि जन्माद्यस्य यतोऽन्वयादितरतश्चार्थेष्वभिघ्नस्य तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययहानियतिदुषितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्वात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेत्तं महान्तम् यस्वानुभावमखिल श्रुतिसारमेकम् आध्यात्मदीपमतितितीर्षतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनाम् स्वस्तिस्तु अशेषसन्मङ्गलानि भवन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकर्मशापनोदनपुटतरे धर्माद्यसिकलपुरुषार्थसाधनीभूते श्रीमहामुनिवेदव्यासकृते श्रीमद्भागवते अध्यकथाप्रारम्भे सिपि किञ्चित् पूर्वकथानुवादः परमात्मನ ವಿಶೇಷವಾದಂತಹ ಒಂದು ಜ್ಞಾನವನ್ನು ಪಡ್ಕೊಂಡು ಯಾವ ಒಂದು ಲೌಕಿಕವಾದಂತಹ ವೈಪರೀತ್ಯಕ್ಕೂ ವಿಚಲಿತನಾಗದೆ ಅಸಂಗನಾಗಿ ಶಾಂತನಾಗಿ ಸುಖವಾಗಿ ಓಡಾಡ್ತಾ ಇರುವಂತಹ ಒಬ್ಬ ಅವಧೂತನನ್ನ ಯದು ಮಹಾರಾಜರು ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಅವನನ್ನ ಕೇಳ್ತಾರೆ. ಏನಂತ ಅಂದ್ರೆ, ಇಷ್ಟು ಪರಮಾತ್ಮನ ವಿಷಯದಲ್ಲಿ ಇಷ್ಟು ಜ್ಞಾನವನ್ನ ಪಡ್ಕೊಂಡಿದ್ದೀರಾ, ವಿದ್ವಾಂಸರಾಗಿ ಕೂಡ ವಿದ್ವಾನ್ ಚರತಿ ಬಾಲವತ್, ಮಕ್ಕಳಂತೆ ಓಡಾಡ್ಕೊಂಡಿದ್ದೀರ. ಯಾಕೆ? ಯಾವುದರಲ್ಲೂ ನಿಮಗೆ ಏನು ನೈರ್ಭರ್ಯ ಇಲ್ಲ. ಹೇಗೆ ಮಕ್ಕಳಿಗೆ ಯಾವುದರ ಏನೊಂದು ಜ್ಞಾನನೂ ಇರಲ್ಲ, ಅದರಲ್ಲಿ ಆಗ್ರಹನೂ ಇರಲ್ಲ. ಅವ್ರಿಗೆ ಅವ್ರು ಬೈದ್ರು ಅವ್ರಿಗೆ ಅರ್ಥ ಆಗಲ್ಲ, ಹೊಗಳಿದ್ರು ಅರ್ಥ ಆಗಲ್ಲ, ಏನೂ ಅರ್ಥ ಆಗಲ್ಲ. ಅವ್ರು ತಂಪಾಡಿ ತಾವೇನು ಕೆಲಸ ಮಾಡ್ತಾ ಇರ್ತಾರೋ ಮಾಡ್ತಾನೇ ಇರ್ತಾರ. ಅವ್ರುಗಳು ನಾವು ಏನು ಹೇಳಿದ್ರು ಅವ್ರ ಕೆಲಸ ಮಾಡೋದನ್ನು ಬಿಡೋದಿಲ್ಲ, ಮಾಡೋದ್ರು ಮಾಡೋದಿಲ್ಲ. ಅವ್ರು ತಮ್ಗೆ ಇಷ್ಟ ಬಂದ್ರೆ ಮಾಡ್ತಾರೆ, ಇಲ್ಲದೆ ಇದ್ರೆ ಇಲ್ಲ. ಹಾಗೆ ಇರುವಂತಹ ಮಕ್ಕಳುಗಳಂತೆ ನೀವು. ಅವು ಆನಂದವಾಗಿ ತಂಪಾಡಿ ತಾವು ಆಟ ಆಡ್ಕೊಂಡು ಸುಖವಾಗಿರುತ್ತೆ ತಮ್ಮ ಆಟದಲ್ಲಿ ಆಸಕ್ತರಾಗಿ. ಹಾಗೆ ನೀನು ಹೀಗಿದೆಯಲ್ಲ, ಹೇಗೆ ಈ ರೀತಿಯಾಗಿ ಇರೋದಕ್ಕೆ ಸಾಧ್ಯ ಆಯಿತು ನಿನಗೆ? ಜನೇಶು ದಹ್ಯಮಾನೇಶು ಕಾಮಲೋಭ ದವಾಗ್ನಿನ, ಎಲ್ಲ ಜನಗಳು ಈ ಕಾಮ ಲೋಭ ಎಂಬುವಂತಹ ಕಾಡ್ಗಿಚ್ಚಿನಲ್ಲಿ ಬೆಂದು ಹೋಗ್ತಾ ಇದ್ದಾರೆ ಪ್ರತಿಯೊಬ್ಬರೂ. ಆದರೆ ನೀನು ನತಪ್ಯಸೆ ಅಗ್ನಿನ ಮುಕ್ತ ಗಂಗಾಂಬಸ್ತಃ ಇವದ್ವಿಪಃ. ಎಲ್ಲರೂ ಒದ್ದಾಡ್ತಾ ಇರುವಂತಹ ಈ ಒಂದು ಪ್ರಸಂಗದಲ್ಲಿ ಆ ಬೆಂಕಿಯಲ್ಲಿ ಸುಡ್ತಾ ಇದ್ರೆ ನೀನು ಆರಾಮಾಗಿ ಗಂಗಾ ನದಿಯಲ್ಲಿ ಆಟ ಆಡ್ತಾ ಇರುವಂತಹ ಮತ್ತ ಗಜದಂತೆ ನಿಪಾಡಿ ನೀನಿದೆಯಾ, ನೆಮ್ಮದಿಯಾಗಿ. ನಿನ್ಗೇನು ಆ ತಾಪನೂ ಆಗ್ತಾ ಇಲ್ಲ. ಯಾಕೆ ಗಂಗಾ ನದಿ ಎಂದಿದ್ದಾರೆ ಅಂತಂದ್ರೆ, ಬೇಸಿಗೆಗಾಲದಲ್ಲೂ ತಣ್ಣಗಿರುತ್ತೆ ಆ ನೀರು, ಮತ್ತೆ ಬೇಸಿಗೆಗಾಲದಲ್ಲೂ ಹರಿಯತ್ತೆ. ಎಷ್ಟೋ ನದಿಗಳು ಒಣಗೋಗ್ಬಿಡುತ್ತೆ ಬೇಸಿಗೆಗಾಲದಲ್ಲಿ. ಅದಕ್ಕೆ ಗಂಗಾ ನದಿಯನ್ನ ಕೊಟ್ಟಿದ್ದು. ಆ ಗಂಗಾ ನದಿಯಲ್ಲಿ ನಿರಂತರವಾಗಿ ನೆಮ್ಮದಿಯಾಗಿ ಆಟ ಆಡ್ಕೊಂಡಿದೆ ಆನೆ.
ಅದು ಮದಗಜ, ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಅದಕ್ಕೆ ಬೇಸಿಗೆ ತಾಪನೂ ಆಗಲ್ಲ. ಅದೇ ಬೇರೆ ಜನಗಳು ಹೊರಗಡೆ ಇರೋರೆಲ್ಲ ತಾಪದಲ್ಲಿ ಒದ್ದಾಡ್ತಾ ಇರ್ತಾರೆ. ಹಂಗೆ ಎಲ್ಲರೂ ಈ ಕಾಮ ಲೋಭ ಅಗ್ನಿಯಲ್ಲಿ ಭಸ್ಮೀಭೂತರಾಗ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ. ನೀನು ಏನಪ್ಪ ನಿರ್ವಿಕಾರನಾಗಿದೆಯಾ? ಹೇಗೆ ನಿಂಗಿದು ಸಿಕ್ತು? ಯಾವ ಒಂದು ಗುರುಗಳ ಒಂದು ಶಿಕ್ಷಾದಿಂದ ನಿನಗಿಂಥ ಒಂದು ಅವಸ್ಥಾ ಪ್ರಾಪ್ತವಾಗಿದೆ? ಹೇಗೆ ನೀನು ಇದನ್ನ ಹೊಂದಿದಿ ಅಂತ ಆ ಯದು ಮಹಾರಾಜ ಕೇಳ್ತಾರೆ. ಯಾಕಂದ್ರೆ ನಮಗೆಲ್ಲರಿಗೂ ಮುಖ್ಯವಾಗಿ ಬೇಕಾಗಿರೋದೇ ಅದು. ಅದಕ್ಕೋಸ್ಕರವಾಗಿ ಅದನ್ನ ಕೇಳಿದಾಗ ಆ ಅವಧೂತ ಹೇಳ್ತಾನೆ, ನನಗೆ ಒಬ್ಬರಲ್ಲಪ್ಪ ಗುರುಗಳಿರೋದು, ಸಂತಿಮೆ ಗುರವೋ ರಾಜನ್ ಬಹವೋ ಬುದ್ಧಿ ಒಬ್ಬರಲ್ಲ, ಬುದ್ಧಿ ಉಪಾದಾಯ, ಬುದ್ಧಿಯನ್ನ ನಾನು ಪಡ್ಕೊಂಡು ಮುಕ್ತೋ ಅಟಾಮೀಹ ತಾನ್ಶುಣು, ಮುಕ್ತನಾಗಿ ಯಾವ ಒಂದು ಸಂಘ ಇಲ್ಲದೆ ನಾನು ಹೀಗೆ ನೆಮ್ಮದಿಯಿಂದ ಸುಖವಾಗಿ ನಾನು ಈ ರೀತಿಯಾಗಿ ಸಂಚಾರ ಮಾಡಿಕೊಂಡಿರೋದಕ್ಕೆ ಕಾರಣನೇ ಆ ಗುರುಗಳಿಂದ ಪಡೆದಂತಹ ಜ್ಞಾನ. ನಂದು ಯಾರ್ಯಾರು ಅಂತ ಹೇಳ್ತೀನಿ ಕೇಳು ಅಂತ ಹೇಳ್ತಾ ಹೋಗ್ತಾರೆ. ಮೊದಲನೆಯ ಗುರು ಅದು ಪೃಥ್ವಿ, ಮೊದಲನೇ ಗುರು ಭೂಮಿ ಅಂತ ಹೇಳುತ್ತೆ. ಯಾಕೆ ಅಂತಂದ್ರೆ, ಹೇಗೆ ನೋಡ್ರಿ, ಭೂಮಿ ಮೇಲೆ ನಾವು ಎಲ್ಲ ರೀತಿಯಾದಂತಹ ಅನ್ಯಾಯಗಳನ್ನ ಮಾಡ್ತೀವಿ. ಆ ಭೂಮಿಯನ್ನ ತುಳಿತೀವಿ, ಆ ಭೂಮಿ ಮೇಲೆ ನಾವು ಕಸ ಬಿಸಾಕ್ತೀವಿ, ಮಲಮೂತ್ರ ವಿಸರ್ಜನೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ ಆ ಭೂಮಿ ಮೇಲೆ. ಮತ್ತೆ ಆ ಭೂಮಿಯನ್ನ ಹಾಕಿ ಕರ್ಷಣ ಮಾಡ್ತೀವಿ, ನೇಗಿಲು ಹಾಕಿ ಆ ಭೂಮಿಯನ್ನ ಅಗಿತೀವಿ, ಅದನ್ನು ಉತ್ತೀವಿ, ಎಲ್ಲ ರೀತಿಯಾಗಿ ಮಾಡ್ತೀವಿ. ಪೂಜೆನೂ ಮಾಡ್ತೀವಿ. ಏನು ಮಾಡಿದರೂ ಅದು ಹೇಗಿರುತ್ತೆ? ಭೂತೇರ್ ಆಕ್ರಮ್ಯಮಾಣೋಪಿ ಧೀರೋ ದೈವ ವಶಾನುಗೈಹಿ ತದ್ವಿಧಾಂನ ಚಲೇನ್ ಮಾರ್ಗಾತ್ ಅನುಶಿಕ್ಷನ್ ಕ್ಷಿತೇಹ ವ್ರತಂ. ಅದು ಭೂಮಿಯ ವ್ರತ. ಅದು ನೀವ್ ಏನಾರು ಮಾಡ್ರಿ, ಅದು ತನ್ನ ಒಂದು ವ್ರತದಿಂದ ಅದು ಚ್ಯುತಳ ಆಗ್ತಾಳ ಭೂಮಿ. ನೀವೇನು ಮಾಡಿದ್ರು, ನೀನ್ ನನಗೆ ಅವಮಾನ ಮಾಡ್ತಾ ಇದೆಯಾ, ನಾನು ನಿನ್ನನ್ನು ಧಾರಣೆ ಮಾಡೋದಿಲ್ಲ ಅಂತ ಭೂಮಿ ಬಿಟ್ಬಿಡತ್ತ ಅದನ್ನ? ಇಲ್ಲ, ನಾನು ಈ ಮನುಷ್ಯರುಗಳನ್ನ ನಾನು ಧಾರಣೆ ಮಾಡ್ಕೊಳ್ಳೋದಿಲ್ಲ. ಭೂಮಿಗೆ ಭಾರ ಆಯ್ತು ಅಂತ ಕೇಳಿದ್ವಿ, ಬ್ರಹ್ಮದೇವರ ಹತ್ರ ಹೋದ್ಲು ಅಂತ ಕೇಳಿದ್ವಿ. ಭಾರ ಆದಾಗ್ಲೂ ಧಾರಣೆ ಮಾಡ್ಕೊಂಡೇ ಇದ್ಲಲ್ಲ, ಎಲ್ಲರನ್ನೂ ಬಿಟ್ಬಿಟ್ಲಾ? ಧಾರಣೆ ಮಾಡೋದಿಲ್ಲ ಅಂತ, ಸಹನೆ ಮಾಡೋದಿಲ್ಲ ಅಂತ ಬಿಡ್ಲಿಲ್ಲ. ಆ ವ್ರತ ನಾವು ಏನು ಬೇಕಾದ್ರೂ ಮಾಡ್ಲಿ, ಆ ವ್ರತವನ್ನ ಬಿಡಬಾರ್ದು ಅನ್ನೋದು ನಾನು ಭೂಮಿಯಿಂದ ಕಲ್ತ್ಕೊಂಡೆ. ಅದರಿಂದ ಜನಗಳು ನಮ್ಮನ್ನು ನೋಡಿ ಆಡ್ಕೊಳ್ತಾರೆ ಅಂತ ನಾವೇನ್ ಮಾಡ್ತೀವಿ, ನಮ್ಮ ವ್ರತವನ್ನ ಬಿಟ್ಬಿಡ್ತೀವಿ. ಒಂದು ಅಂಗಾರಾಕ್ಷತೆ ಹಚ್ಕೊಂಡು ಹೊರಗಡೆ ಹೋಗೋದಿಕ್ಕೆ ನಮ್ಗೊಂದು ರೀತಿಯಾದಂತ ಅವಮರ್ಯಾದೆ. ಯಾಕೆ? ಇವತ್ತು ಜನ ನೋಡಿ ಏನಾರ ಅನ್ಕೊಂಡ್ಬಿಟ್ರೆ ನಮ್ಮನ್ನ, ಯಾರಿಗೋಸ್ಕರನೋ ಯಾರೋ ನಮ್ಮನ್ನ ಏನೋ ಅವಮಾನ ಮಾಡ್ತಾರೆ ಅನ್ನೋದಕ್ಕೋಸ್ಕರವಾಗಿ ನಾವು ನಮ್ಮ ವ್ರತವನ್ನ ಬಿಡಬಾರದು ಅನ್ನುವಂತಹ ಒಂದು ಪಾಠವನ್ನ ನಾನು ಭೂಮಿಯಿಂದ ಕಲ್ತ್ಕೊಂಡೆ. ಯಾರೇನ ನಮ್ಮನ್ನ ಬೈಲಿ, ನಮ್ಮನ್ನ ಅನ್ಲಿ. ಈ ಸ್ಕೂಲ್ಗಳಲ್ಲೆಲ್ಲ ಈಗ ಸಿಕ್ಕಾಪಟ್ಟೆ ನಡೀತಾ ಇದೆ. ಅದು ಸ್ಕೂಲ್ಗಳಲ್ಲಿ ಹೆಣ್ಮಕ್ಳುಗಳಿಗೆ ಹೂವು ಮುಡ್ಕೊಂಡ್ ಬರಬಾರ್ದು ಅಂತಾರೆ, ಕುಂಕುಮ ಹಚ್ಕೊಂಡ್ ಬರಬಾರ್ದು ಅಂತಾರೆ, ಬಳೆ ಹಾಕೋಬಾರ್ದು, ಏನೇನೋ ಮಾಡ್ತಾರೆ. ಅವ್ರು ಏನಾರೇ ಹೇಳ್ಕೊಳ್ಳಿ, ನಾವು ಮಾಡೋ ವ್ರತ ನಾವು ಮಾಡೇ ಮಾಡ್ತೀವಿ ಅನ್ನುವಂತಹ ದೀಕ್ಷಾ ಅದು ಇರ್ಬೇಕು ನಮ್ಗೆ, ಆ ಹಠ. ಅದನ್ನ ನಾನು ಭೂಮಿಯಿಂದ ಕಲ್ತ್ಕೊಂಡೆ. ಮತ್ತೆ ಯಾವಾಗ್ಲೂ ನೋಡ್ರಿ, ತನಗೋಸ್ಕರ ತಾನು ಏನು ಮಾಡ್ಕೊಳ್ಳೋದಿಲ್ಲ ಭೂಮಿ. ಅಷ್ಟು ಸಸ್ಯಗಳನ್ನ ಬೆಳೆಸತ್ತೆ ಭೂಮಿ. ಒಂದು ಕಾಳು ಧಾನ್ಯವನ್ನ ತಾನು ತಿನ್ನಲ್ಲ. ಬರೇ ಬೇರೆಯವ್ರಿಗೋಸ್ಕರವಾಗೇನೆ ತನ್ನ ಸಮಸ್ತ ಸಂಪತ್ತು, ಭೂಮಿಯಲ್ಲಿರೋ ಸಂಪತ್ತು ಅಷ್ಟೂನು ಯಾರಿಗೋಸ್ಕರ ಇಟ್ಕೊಂಡಿದೆ? ಅದು ಬೇರೆಯವ್ರಿಗೋಸ್ಕರನೇ ಇಟ್ಕೊಂಡಿದೆ. ಆ ರೀತಿಯಾಗಿ ಶಶ್ವತ್ ಪರಾರ್ಥ ಸರ್ವೇಯಹಾಂ ಪರಾರ್ಥೈಕಾಂತ ಸಂಭವಂ. ಇನ್ನೊಬ್ರಿಗೋಸ್ಕರನೇ ಅದು ಪೂರ್ತಿ ಎಲ್ಲವನ್ನ ತಾನು ಇಟ್ಕೊಂಡಿದೆಯಲ್ಲ. ಈ ಒಂದು ಸ್ವಭಾವವನ್ನ ನಾವು ಕಲ್ತ್ಕೋಬೇಕು. ಪರಾರ್ಥ, ನಮ್ಮ ಹತ್ರ ದೇವ್ರು ಏನ್ ಕೊಟ್ಟಿರ್ತಾನೆ ಅದು ಇನ್ನೊಬ್ಬರಿಗೋಸ್ಕರನೋ ಹೊರತು ಎಲ್ಲವೂ ನನಗೆ ಬೇಕು, ನಾನೇ ಭೋಗ ಮಾಡಬೇಕು ಅನ್ನುವಂತಹ ಒಂದು ಆ ಭಾವನೆಯನ್ನ ಬಿಡಬೇಕು ನಾವು ಅನ್ನೋದನ್ನ ನಾನು ಭೂಮಿಯಿಂದ ಕಲ್ತ್ಕೊಂಡೆ ಅಂತ ಅದನ್ನ ಹೇಳ್ತಾರೆ. ಅದಾದ್ಮೇಲೆ ಎರಡನೆಯ ಒಂದು ಗುರು ಯಾವ್ದಪ್ಪ ಅಂತಂದ್ರೆ ಅದು ವಾಯು. ಗಾಳಿ ಅನ್ನೋದು ಎರಡನೇ ಗುರು ನನಗೆ. ಅದು ಹೇಳ್ಕೊಡ್ತು. ಹೇಗೆ ಅಂತಂದ್ರೆ, ಆ ಗಾಳಿ ನೋಡ್ರಿ ನಮ್ಮ ಶರೀರದ ಒಳಗಡೆಗೆ ಪ್ರವೇಶ ಮಾಡುತ್ತೆ, ಶರೀರದ ಹೊರಗಡೆ ಇರುತ್ತೆ, ಎಲ್ಲ ಕಡೆ ವ್ಯಾಪಾರಗಳನ್ನ ಮಾಡತ್ತೆ. ಗುಣ ದೋಷಾನ್ವಯೇನ ಆತ್ಮ ನ ವಿಸಜ್ಜೇತ ವಾಯುವತ್. ಆ ಗಾಳಿಗೆ ನೀವ್ ಏನ್ ಬೇಕಾದ್ರೆ ಮಾಡ್ರಿ, ಅದು ಏನು ವಿಚಲಿತವಾಗೋದಿಲ್ಲ. ನ ವಿಸಜ್ಜೇತ್,
ಅದು ಯಾವುದೋ ಒಳ್ಳೆ ಪದಾರ್ಥ ಅಂತಂದ್ರೆ ಅಲ್ಲಿ ಜಾಸ್ತಿ ಗಾಳಿ ಬೀಸೋದು, ಕೆಟ್ಟ ಪದಾರ್ಥ ಅಂತಂದ್ರೆ ಅಲ್ಲಿ ಗಾಳಿನೇ ಬೀಸದೇ ಇರೋದು, ಇದೇನು ಮಾಡೋದಿಲ್ಲ. ಅದು ಗುಣ ದೋಷ ಅನ್ವಯೇನ. ಗುಣ ಇದ್ರೂ ಒಂದೇ ತರ ಹರಿಯುತ್ತೆ, ದೋಷ ಇದ್ರೂ ಒಂದೇ ತರ ಇರುತ್ತೆ. ಸುಗಂಧ ಇದ್ರೂ ಅದೇ ಗಾಳಿನೇ, ದುರ್ಗಂಧ ಇದ್ರೂ ಅದೇ ಗಾಳಿನೇ. ಗಾಳಿ ಹರಿಯೋದ್ರಲ್ಲಿ ಏನಾದ್ರು ವ್ಯತ್ಯಾಸ ಆಗ್ತಾ ಇದೆಯಾ? ಏನು ವ್ಯತ್ಯಾಸ. ಯಾಕೆ ಅಂದ್ರೆ ಅದು ದುರ್ಗಂಧ ಇದ್ರು ಸರಿ, ಸುಗಂಧ ಇದ್ರು ಸರಿ, ಗಾಳಿಗೆ ಏನು ಸಂಬಂಧ ಆಗೋದಿಲ್ಲ. ಗಾಳಿ ಅದ್ರ ಜೊತೆ ಸಂಬಂಧ ಪಡಿಸ್ಕೊಳ್ಳೋದೇ ಇಲ್ಲ. ಅದು ಸುಗಂಧವನ್ನ ತಗೊಂಡೋಗುತ್ತೆ ಒಂದ್ ಜಾಗದಿಂದ ಇನ್ನೊಂದು ಜಾಗಕ್ಕೆ, ಆದ್ರೆ ಗಾಳಿಗೆ ಅದರ ಸಂಬಂಧನೇ ಇರೋದಿಲ್ಲ, ಅದ್ರ ಸಂಬಂಧ ಮಾಡ್ಕೊಳ್ಳೋದೇ ಇಲ್ಲ. ಪಾರ್ಥಿವೇಶು ದೇಹೇಶು ಪ್ರವಿಷ್ಟ ಸದ್ಗುಣಾಶ್ರಯ. ಈ ಶರೀರದ ಒಳಗಡೆ ಇದೆ ಗಾಳಿ, ಒಳಗಡೆ ಪ್ರವೇಶ ಮಾಡ್ಕೊಂಡಿದೆ. ಆದ್ರೆ ಗುಣೈರ್ನ ಯುಜ್ಯತೆ ಯೋಗಿ. ಆ ಹೇಗೆ ಗಾಳಿ ಗುಣದ ದೋಷದ ಜೊತೆಗೆ ಸಂಬದ್ಧ ಆಗೋದಿಲ್ವೋ ಹಾಗೆ ಈ ದೇಹದಲ್ಲಿರುವಂತಹ ಜೀವ ಈ ದೇಹದ ಗುಣ ದೋಷಗಳ ಜೊತೆಯಲ್ಲಿ ಸಂಬದ್ಧನಾಗದೇ ಇರಬೇಕು. ದೇಹದಿಂದ ಬರುವಂತಹ ಗುಣ ದೋಷಗಳು, ದೇಹದಿಂದ ಒಳ್ಳೆ ಕೆಲಸನೂ ಆಗುತ್ತೆ, ಕೆಟ್ಟ ಕೆಲಸನೂ ಆಗ್ತಾ ಇರುತ್ತೆ. ಅದು ಏನಾರ ಹಾಕೊಂಡು ಹೋಗ್ತಾ ಇರಲಿ, ದೇಹದಿಂದ ಆಗೋ ಕರ್ಮಗಳು ಅದು ಏನಾಗುತ್ತೋ ಹಾಕೊಂಡು ಹೋಗ್ಲಿ, ಸಂಬಂಧ ಇಲ್ಲದೆ ಅಸಂಗನಾಗಿ ಇರಬೇಕು ಅನ್ನೋದನ್ನ ನಾನು ಆ ವಾಯುವಿನಿಂದ ಕಲ್ತ್ಕೊಂಡೆ. ಒಂದು ಕರ್ಮಕ್ಕೆ ಸಂಬಂಧಪಟ್ಟಿದ್ದು. ಇನ್ನೊಂದು ಎಷ್ಟೋ ಸರ್ತಿ ಏನಾಗುತ್ತೆ, ಒಬ್ಬೊಬ್ಬರ ಶರೀರ ಒಂದೊಂದ್ ತರ ಇರುತ್ತೆ. ನಮಗ ಆ ತರ ಶರೀರ ಬಂದಿಲ್ಲ ಅಂತ ದುಃಖ ಪಡ್ತಾ ಕೂತಿರ್ತೀವಿ. ಅಯ್ಯೋ ನಮ್ಗೆ ಇಂಥ ಶರೀರ ಬಂದು ಹೋಗಿದೆ ಅಂತ ದುಃಖ ಪಡ್ತಾ ಇರ್ತೀವಿ. ಇದೆಲ್ಲ ಏನಿದೆ ಆ ಶರೀರದ ಗುಣ ದೋಷಗಳು. ಬೆಳ್ಳಗಿದ್ದೀನಿ, ಕಪ್ಪಗಿದ್ದೀನಿ, ಇದೆಲ್ಲ ಏನಿದೆ ಗುಣದ ದೋಷಗಳು. ಇದೆಲ್ಲ ಇದರಿಂದ ನಾವೇನ್ ಮಾಡ್ಕೊಳ್ತೀವಿ, ಮನಸ್ಸಿಗೆ ಖೇದವನ್ನು ಮಾಡ್ಕೊಳ್ತೀವಿ. ಅಯ್ಯೋ ನಾನು ಹಂಗಿಲ್ವಲ್ಲ, ನಾನು ಹೀಗಿದ್ದೀನಲ್ಲ, ಈ ದೇಹದ ಗುಣ ದೋಷಗಳೇನಿದೆ, ಅಯ್ಯೋ ನನ್ನ ದೇಹದಲ್ಲಿ ಈ ರೋಗ ಬಂದ್ಬಿಡ್ತಲ್ಲ, ಈ ತರ ನನಗೆ ತೊಂದರೆ ಆಗ್ಬಿಡ್ತಲ್ಲ, ಕೆಳಗಡೆ ಕುತ್ಕೊಳಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ, ನನಗೆ ಅದ್ ಮಾಡಕ್ಕಾಗಲ್ಲ, ನಂಗೆ ಇದ್ ಮಾಡಕ್ಕಾಗಲ್ಲ. ಅದು ದೇಹದಲ್ಲಿ ಆಗುವ ಧರ್ಮಗಳು, ಗುಣದೋಷಗಳು. ಅದಕ್ಕೂ ನಮಗೆ ಏನ್ ಸಂಬಂಧ? ಈ ಒಂದು ಅಸಂಗತನವನ್ನ ನಾನು ವಾಯುವಿನಿಂದ ಕಲ್ತ್ಕೊಂಡೆ. ದೇಹದಲ್ಲಿ ಏನ್ ಬೇಕಾದ್ರೆ ಇದ್ಕೊಳ್ಳಿ. ಮತ್ತೆ ಇದೆಲ್ಲವನ್ನು ಪ್ರತಿಯೊಂದನ್ನು ಪರಮಾತ್ಮನಲ್ಲಿ ಸಮನ್ವಯ ಮಾಡಬೇಕು. ಅದು ಎರಡನೇದು. ನಮಗೆ ಶಿಕ್ಷಣ ಒಂದು, ಪರಮಾತ್ಮನ ಜ್ಞಾನ ಒಂದು, ಎರಡು ಜೊತೆಗೆ ಬಂದಿರುವಂತದ್ದು. 24 ವಿಷಯಗಳಲ್ಲಿ ದೇವರು ನಮ್ಮ ಶರೀರದೊಳಗಡೆನೆ ಇರ್ತಾನೆ, ಎಲ್ಲ ಕರ್ಮವನ್ನು ಮಾಡಿಸ್ತಾನೆ, ಅದೇ ಗುಣದಲ್ಲಿ ಇರ್ತಾನೆ, ತ್ರಿಗುಣಾತ್ಮಕವಾದಂತಹ ಇಡೀ ಜಗತ್ತಲ್ಲಿ ವ್ಯಾಪ್ತನಾಗಿದ್ದಾನೆ. ಆದ್ರೆ ಪರಮಾತ್ಮನಿಗೆ ಆ ಗುಣದ ಸಂಬಂಧ ಅನ್ನೋದು ಇಲ್ವೇ ಇಲ್ಲ, ಅಸಂಗನಾಗಿರ್ತಾನೆ. ಇದು ಪರಮಾತ್ಮನಲ್ಲಿರುವಂತಹ ಒಂದು ಗುಣ, ವಾಯುವಿನಂತೆ ಅಂತ. ಈ ಹಿಂದೆ ಭೂಮಿಗೆ ಹೇಳಿದಂತೆ ಪರಮಾತ್ಮ ನೀವ್ ಏನ್ ಬೇಕಾದ್ರೆ ಮಾಡ್ರಿ, ಅವನ್ ತಾನು ಮಾಡೋ ಕೆಲಸವನ್ನ ತಾನು ಮಾಡ್ತಾನೆ ಇರ್ತಾನೆ. ತನಗೆ ಮಾಡುವ ಕೆಲಸದಿಂದ ತನಗೇನು ಪ್ರಯೋಜನ ಇಲ್ಲ. ಅವನು ಇನ್ನೊಬ್ಬರಿಗೋಸ್ಕರ ಮಾತ್ರ ಪರಮಾತ್ಮ ವ್ಯಾಪಾರ ಮಾಡಿಸ್ತಾನೆ. ಹೇಗೆ ಭೂಮಿ ಇನ್ನೊಬ್ಬರಿಗೋಸ್ಕರ ಮಾತ್ರ ಗಿಡಗಳನ್ನ ಸಸ್ಯಗಳನ್ನ ಬೆಳೆಸಿ ಫಲವನ್ನ ಕೊಡುತ್ತೋ, ಹಾಗೆ ಪರಮಾತ್ಮ ಕರ್ಮವನ್ನ ತಾನು ಮಾಡ್ತಾನೆ, ಆ ಫಲವನ್ನು ಒಂದು ತಾನು ತಗೊಳ್ಳಲ್ಲ, ಬರೀ ಬೇರೆಯವ್ರಿಗೋಸ್ಕರ ಮಾಡ್ತಾನೆ. ಇದು ಪರಮಾತ್ಮನಲ್ಲಿ ಹೇಳಿದ ಗುಣಗಳು. ಹಾಗೆ ಪ್ರತಿಯೊಂದು ಗುರುಗಳಲ್ಲಿ ಪರಮಾತ್ಮನ ಒಂದು ಗುಣ, ನಮಗೆ ಒಂದು ಶಿಕ್ಷಣ, ಎರಡೆರಡನ್ನ ಅದರಿಂದ ನಾವು ಸ್ವೀಕಾರ ಮಾಡ್ತಾ ಹೋಗ್ಬೇಕು. ಅದಾದ್ಮೇಲೆ ಮೂರನೇ ಗುರು ಯಾವ್ದಪ್ಪ ಅಂದ್ರೆ ಆಕಾಶ. ಆಕಾಶ ಏನಾಗಿದೆ, ಅಂತರ್ಬಹಿಶ್ಚ ಸ್ಥಿರ ಜಂಗಮೇಶು ಬ್ರಹ್ಮಾತ್ಮ ಭಾವೇನ ಸಮನ್ವಯೇನ ವ್ಯಾಪ್ತ ಅವಚ್ಛೇದ ಅಸಂಗಮಾತ್ಮನಃ ಮುನಿರ್ ನಭೋವತ್ ವಿತತಸ್ಯ ಭಾವಯೇತು. ಅದು ಪರಮಾತ್ಮನ ಗುಣವನ್ನ ತೋರಿಸ್ತಾ ಇದೆ ಅಂತ. ಆಕಾಶ ಎಲ್ಲ ಕಡೆ ವ್ಯಾಪ್ತನಾಗಿದೆ. ಒಂದು ಜಾಗ, ಆಕಾಶ ಇಲ್ಲದೆ ಇರುವಂತ ಒಂದು ಜಾಗ ಇದೆಯಾ? ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ ಮಂತ್ರ ಹೇಳುವಂತೆ ಆಕಾಶ ಹೇಗೆ ಎಲ್ಲ ಕಡೆ ವ್ಯಾಪ್ತವಾಗಿದೆ, ಹಾಗೆ ವ್ಯಾಪ್ತನಾಗಿ ಪರಮಾತ್ಮ ಇದ್ದಾನೆ ಅನ್ನುವಂತ ಪರಮಾತ್ಮನ ಗುಣವನ್ನ ಆಕಾಶ ಸಾರ್ತಾ ಇದೆ. ಇದೊಂದು ಪರಮಾತ್ಮನ ಗುಣವನ್ನು ತಿಳಿಸ್ತಾ ಇರೋದು. ನಮಗೇನು ಶಿಕ್ಷಣ ಅಂತಂದ್ರೆ, ಆಕಾಶದ ಜೊತೆಗೆ ಎಲ್ಲದರ ಸಂಬಂಧ ಆಗುತ್ತೆ. ಬೆಂಕಿಯ ಸಂಬಂಧ ಆಗುತ್ತೆ, ನೀರಿನ ಸಂಬಂಧ ಆಗತ್ತೆ, ಅನ್ನಾದಿಗಳ ಸಂಬಂಧ ಆಗತ್ತೆ, ಎಲ್ಲದರ ಸಂಬಂಧ ಆಗತ್ತೆ, ಮೇಘದ ಸಂಬಂಧ ಆಗತ್ತೆ, ವಾಯು ಸಂಬಂಧ ಆಗತ್ತೆ, ಎಲ್ಲ ಆಗತ್ತೆ. ಏನಾದರೂ ಕೂಡ ಆಕಾಶದಲ್ಲಿ ವಿಕಾರ ಅನ್ನೋದು ಏನೂ ಆಗೋದಿಲ್ಲ. ಹಾಗೆ ನಮಗೂನು ಈ ತಾಪತ್ರಯಗಳು ಅನ್ನೋದು ಏನಿದೆ, ಆಧ್ಯಾತ್ಮಿಕ ಆದಿಭೌತಿಕ ತಾಪತ್ರಯಗಳು, ಅನ್ನಾದಿಗಳ ಮತ್ತೆ ವಿಷಯಗಳ ಪ್ರಾಪ್ತಿ ಅಪ್ರಾಪ್ತಿ, ಇವುಗಳಿಂದ ಯಾವುದೇ ರೀತಿಯಾದಂತಹ ವಿಕಾರ ಆಗಬಾರದು ಅನ್ನೋದನ್ನ ಆಕಾಶ ನಮಗೆ ತಿಳಿಸುತ್ತೆ. ಅನ್ನ ಸಿಕ್ಕರೂ ಸರಿ, ಅನ್ನ ಸಿಗದೇ ಇದ್ರೂ ಸರಿ, ಮಳೆ ಬಂದ್ರೂ ಸರಿ, ಬಿಸಿಲಾದ್ರೂ ಸರಿ, ಶೆಕೆ ಆದ್ರೂ ಸರಿ, ಚಳಿ ಆದ್ರೂ ಸರಿ, ವಿಕಾರ ಆಗದೇ ಇರಬೇಕು ಅನ್ನುವಂತಹ ಒಂದು ಗುಣವನ್ನ ಆಕಾಶ ನಮಗೆ ತಿಳಿಸ್ಕೊಡುತ್ತೆ. ನಾವು ಆ ರೀತಿಯಾಗಿ ಇರಬೇಕು ಅಂತ. ಅದಕ್ಕೆ ಜಗನ್ನಾಥದಾಸರು ಹೇಳಬೇಕಾದ್ರೆ, ಚಳಿ ಬಿಸಿಲು ಮಳೆಗಾಳಿಗಳ ನಿಂದಿಸದೆ ನಿತ್ಯದಲ್ಲಿ. ಎಲ್ಲವೂ ದೇವರು ಕೊಡ್ತಾ ಇರೋದು. ಅದರಿಂದ ನಾವು ಯಾಕೆ ವಿಕಾರವನ್ನು ಹೊಂದಬೇಕು? ಅದು ಪಾಡಿಗೆ ಅದು ಏನಿರುತ್ತೋ ಇರುತ್ತೆ ಪ್ರಕೃತಿ. ಹೇಗೆ ಆಕಾಶ ಏನಿದ್ರು ತನ್ನ ಪಾಡಿಗೆ ತಾನಿರುತ್ತೋ ಹಾಗೆ ನಾವು ಇರಬೇಕು ಅನ್ನೋದನ್ನ ನಾನು ಆಕಾಶದಿಂದ ಕಲ್ತ್ಕೊಂಡೆ.
ಅದಾದ್ಮೇಲೆ ಇದು 3ನೇ ಗುರು ಆದರೆ 4ನೇ ಗುರು ನೀರು, ಜಲ. ಅದು ನೋಡ್ರಿ, ಅದರ ಸ್ವಭಾವನೆ ಪ್ರಕೃತಿತಃ ಸ್ವಚ್ಛವಾಗಿರುತ್ತೆ ನೀರು ಯಾವಾಗಲೂ. ನೀರು ಅಂದ್ರೆ ಅದು ಮೊದಲು ಸ್ವಚ್ಛ, ಅದಕ್ಕೆ ಆಮೇಲೆ ಕಲ್ಮಶಗಳು ಸೇರ್ಕೊಂಡಾಗ ನೀರು ಕೊಳಕಾಗಿರುತ್ತೆ. ಅದು ಏನು, ಅದು ಟೆಂಪರರಿ ಆಗಿ ಮತ್ತೆ ಆ ನೀರನ್ನ ಸ್ವಚ್ಛ ಮಾಡಿಬಿಡ್ಬೋದು. ಅಂದ್ರೆ ಶುದ್ಧ ಅಂದ್ರೆ ಅದರ ಸ್ವಭಾವ ಮತ್ತೆ ಪ್ರಾಪ್ತವಾಗಿಬಿಡತ್ತೆ. ಆದ್ರಿಂದ ನೀರಿನ ಸ್ವಭಾವ ಪ್ರಕೃತಿತಃ ಸ್ವಚ್ಛ, ಮತ್ತೆ ಸ್ನಿಗ್ಧ, ಅಂಟುವ ಸ್ವಭಾವ ನೀರಿನಂತೂ, ಬೆರೆಯುವ ಸ್ವಭಾವ. ಆಮೇಲೆ ಮಧುರ, ಸ್ವೀಟ್ ಆಗಿರುತ್ತೆ ನೀರು. ಮತ್ತೆ ತೀರ್ಥವತ್ ನೃಣ, ಅದು ತೀರ್ಥವಾಗತ್ತೆ. ಅಂದ್ರೆ ಏನ್ ಮಾಡುತ್ತೆ, ನಮ್ಮನ್ನ ಪಾವನ ಮಾಡುತ್ತೆ. ಇದು ನೀರಿನಲ್ಲಿ ಇರುವಂತಹ ಒಂದು ಗುಣ. ನಮ್ಗೆ ಏನು ಕೊಳಕಾದ್ರೂ ಫಸ್ಟ್ ನಾವು ಅದನ್ನ ಶುದ್ಧಿ ಮಾಡ್ಕೊಳ್ಳೋದು ನೀರಿಂದ. ನೀರಿಲ್ಲದೆ ಅದು ಶುದ್ಧಿನೇ ಆಗೋದಿಲ್ಲ. ಏನ್ ಕೊಳಕು ಗಲೀಜ್ ಏನಾದ್ರೂ ಫಸ್ಟ್ ನೀರು ಬೇಕೇ ಬೇಕು. ಆದ್ರಿಂದ ಆ ಶುದ್ಧಿ ಮಾಡುವ ಸ್ವಭಾವ ಅದು ನೀರಲ್ಲಿದೆಯಲ್ಲ, ಇದನ್ನ ನಾನು ಕಲ್ತ್ಕೊಂಡೆ. ಏನಾಗಿರ್ಬೇಕು, ಮೊದಲು ಸ್ವಚ್ಛರಾಗಿರ್ಬೇಕು ನಾವು, ಅಂತಃಕರಣ ಶುದ್ಧವಾಗಿರ್ಬೇಕು, ಮನಸ್ಸಿನಲ್ಲಿ ಕಾಮನಾದಿಗಳು ರಾಗದ್ವೇಷಾದಿಗಳು ಏನು ಇಲ್ಲದೆ ಸ್ವಚ್ಛವಾಗಿ ಇರಬೇಕು, ಅದನ್ನ ತಿಳ್ಕೊಂಡೆ. ಮತ್ತೆ ಪ್ರಕೃತಿತಃ ಸ್ನಿಗ್ಧ, ಎಲ್ಲರ ಜೊತೆಯಲ್ಲಿ ಬೆರೆಯುವಂತೆ ಇರಬೇಕು. ನಾನೊಬ್ನೇ ಸಪರೇಟು, ನಾನು ಯಾರ ಜೊತೆ ಸೇರೋದಿಲ್ಲ, ಈ ರಿಸರ್ವ್ಡ್ ಅಂತ ಕರೀತಾರಲ್ಲ, ಆ ತರ ಇರೋದನ್ನ ಬಿಟ್ಟು ಎಲ್ಲ ಸಾತ್ವಿಕರ ಯೋಗ್ಯರ ಇನ್ನೊಬ್ಬರ ಜೊತೆಯಲ್ಲಿ ಬೆರೆಯುವಂತಹ ಒಂದು ಸ್ವಭಾವವನ್ನ ಬೆಳೆಸ್ಕೋಬೇಕು ನೀರಿನಂತೆ. ಮತ್ತೆ ಮಧುರ, ಎಲ್ಲರ ಜೊತೆಯಲ್ಲಿ ಮಧುರವಾಗಿ ಮಾತಾಡಬೇಕು. ನಿಷ್ಠೂರ ಯಾವಾಗ ನೋಡಿದ್ರು ಬಾಯಿ ಬಿಟ್ರೆ ಸಾಕು, ಇನ್ನೊಬ್ರನ್ನ ಆಕ್ಷೇಪಣೆ ಮಾಡೋದು, ಇನ್ನೊಬ್ರನ್ನ ಬೈಯೋದು, ನೀ ಮಾಡಿದ್ ಸರಿ ಇಲ್ಲ ಅನ್ನೋದು, ನಮ್ಮನ್ನು ತಾವು ಸ್ತೋತ್ರ ಮಾಡ್ಕೊಳ್ಳೋದು. ಈ ತರಹದ ಸ್ವಭಾವ ಇಲ್ಲದೆ ಇನ್ನೊಬ್ಬರಿಗೆ ದುಃಖ ಆಗದೇ ಇರುವಂತೆ ಮಾತಾಡುವಂತಹ, ಅದಕ್ಕೆ ಮಾರ್ಧವ ಅಂತ ಕರೀತಾರೆ. ಮೃದು ಸ್ವಭಾವ, ಅದೇ ಮಧುರತ ಅಂತಂದ್ರೆ. ಮಾರ್ಧವದ ಒಂದು ಸ್ವಭಾವ ಮಧುರವಾಗಿ ಇರೋದು ಆ ನೀರಿನ. ಮತ್ತೆ ಇನ್ನೊಬ್ಬರನ್ನ ಪುನಂತಿ, ನಮಗೆ ಗೊತ್ತಿರುವಂತಹ ಜ್ಞಾನದಿಂದ ಇನ್ನೊಬ್ಬರಿಗೆ ಜ್ಞಾನಾದಿಗಳನ್ನ ಕೊಟ್ಟು ಅವರನ್ನ ಸನ್ಮಾರ್ಗಕ್ಕೆ ಕರ್ಕೊಂಡು ಹೋಗುವಂತಹ ಪ್ರಯತ್ನ ಇತ್ಯಾದಿಗಳನ್ನ ನಾವು ಮಾಡಬೇಕು ಯೋಗ್ಯರಾಗಿದ್ದಾಗ. ಇದನ್ನ ನಾನು ನೀರಿನಿಂದ ಕಲ್ತ್ಕೊಂಡೆ. ಇದಿಷ್ಟು ಪರಮಾತ್ಮ ಮಾಡ್ತಾ ಇದ್ದಾನೆ. ಇದಿಷ್ಟು ಪರಮಾತ್ಮನಲ್ಲಿರುವ ಗುಣಗಳೇ. ಸ್ವಚ್ಛನಾಗಿದ್ದಾನೆ ಪರಮಾತ್ಮ, ಯಾವುದರ ಲೇಪ ಇಲ್ಲ ಪರಮಾತ್ಮನಿಗೆ. ಮತ್ತಷ್ಟೇ ಅಲ್ಲ, ಪ್ರಕೃತಿ ಸ್ವಾಭಾವಿಕವಾಗಿ ಸ್ವಚ್ಛ. ಅವನು ಎಲ್ಲೇ ಇದ್ರೂ ಅವನಿಗೆ ಯಾವುದರದ್ದು ಲೇಪ ಇಲ್ಲ, ಸ್ವಚ್ಛನಾಗಿದ್ದಾನೆ. ಸ್ನಿಗ್ಧ, ಎಲ್ಲರ ಜೊತೆಯಲ್ಲಿ ಬೆರ್ತಿದ್ದಾನೆ ಪರಮಾತ್ಮ, ಎಲ್ಲರ ಜೊತೆ ಅಂಟುಕೊಂಡಿದ್ದಾನೆ, ಜೊತೆಗೆ ಇರ್ತಾನೆ ಯಾವಾಗ್ಲೂ. ಮಧುರ, ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತಾನೆ ಪರಮಾತ್ಮ, ಯಾರಿಗೂ ಕೆಟ್ಟದನ್ನ ಮಾಡೋದಿಲ್ಲ. ಅಂದ್ರೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಫಲವನ್ನ ಕೊಡ್ತಾ ಇರ್ತಾನೆ. ಆದ್ರಿಂದ ಅಯೋಗ್ಯರಿಗೆ ಅಯೋಗ್ಯವಾದ ಫಲ ಕೊಡದೆ ಅವ್ರಿಗೆ ಅದು ಒಳ್ಳೇದಾದ್ರಿಂದ ಅವ್ರಿಗೆ ಅದನ್ನು ಮಾಡ್ತಾ ಇರ್ತಾನೆ. ಎಲ್ಲರಿಗೂ ಒಳ್ಳೇದನ್ನೇ ಪರಮಾತ್ಮ ಮಾಡ್ತಾ ಇರ್ತಾನೆ. ಆದ್ರಿಂದ ತೀರ್ಥವತ ನೃಣಾಂ, ಎಲ್ಲರನ್ನ ಪುನೀತರನ್ನಾಗಿ ಮಾಡ್ತಾನೆ. ಈ ರೀತಿಯಾಗಿ ನಾನು ಆ ಇದರಿಂದ ನೀರಿನಿಂದ ನಾನು ಕಲ್ತ್ಕೊಂಡೆ. ಹೇಗಿರ್ಬೇಕು ನಾವು ಅಂತಂದ್ರೆ, ಈ ಕ್ಷಣ ಸ್ಪರ್ಶನ ಕೀರ್ತನೈಹಿ, ನೋಡೋದರಿಂದ, ನಮ್ಮನ್ನು ನೋಡಿದ್ರೆ ಇನ್ನೊಬ್ರು ಪುನೀತರಾಗಬೇಕು, ಅಷ್ಟು ನಾವು ಒಂದು ಸಾಧನೆಯನ್ನ ಮಾಡಿಕೊಂಡು, ಅಷ್ಟು ಶುದ್ಧವಾದ ಭಾವನೆಯನ್ನ ನಾವು ಹೊಂದಿಕೊಂಡು ನಾವು ಇರಬೇಕು. ಅಷ್ಟು ದೇವರನ್ನ ಚಿಂತನೆ ಮಾಡಿ ದೇವರ ಅಧಿಷ್ಠಾನರಾಗಬೇಕು. ನಮ್ಮಲ್ಲಿ ದೇವರ ಸನ್ನಿಧಾನ ಅಷ್ಟು ಬರುವಂತೆ ನಾವು ಸಾಧನೆಯನ್ನ ಮಾಡಿಕೊಂಡಿರ್ಬೇಕು. ಇದನ್ನೆಲ್ಲ ನಾನು ಅದರಿಂದ ಕಲ್ತ್ಕೊಂಡೆ ಅಂತ ಅದನ್ನೇ ಹೇಳ್ತಾರೆ. ಇದಾದ ಮೇಲೆ 5ನೇ ಗುರು ನನಗೆ ಅಗ್ನಿ. ಅದಕ್ಕೆ ಏನು ಮಡಿ ಇಲ್ಲ, ಮೈಲ್ಗೆ ಇಲ್ಲ, ವಿಧಿ ಇಲ್ಲ, ನಿಷೇಧ ಇಲ್ಲ. ಏನು ಬೇಕಾದ್ರೆ ಹಾಕ್ರಿ ಅಗ್ನಿ ಒಳಗಡೆಗೆ, ಅದು ಎಲ್ಲವನ್ನ ಭಸ್ಮ ಮಾಡುತ್ತೆ. ಅದು ಯಾವ್ದು ಯೋಚನೆ ಮಾಡಲ್ಲ, ನಾ ಇದನ್ನ ಸುಡಲ್ಲ, ನಾನು ಅದನ್ನ ಸುಡಲ್ಲ, ಅದೇನು ವಿಚಾರ ಮಾಡಲ್ಲ. ಹಾಗೆ ದೇವರು ಆ ಕಾಲದಲ್ಲಿ ನಮಗೆ ಏನನ್ನ ಕೊಟ್ಟಿರ್ತಾನೋ, ಅದು ಒಳ್ಳೆಯದು ಕೆಟ್ಟದ್ದು, ಅದು ಭೋಗ ಮಾಡಬೇಕು ಅಂತ ದೇವರು ನಮ್ಗೆ ವಿಧಾನ ಮಾಡಿದಾನೆ ಅಂದಮೇಲೆ ಅದನ್ನ ನಿರ್ವಿಕಾರವಾಗಿ ಅದನ್ನ ಭೋಗ ಮಾಡಬೇಕು. ಅಯ್ಯೋ ದೇವ್ರು ನಮ್ಗೆ ಯಾಕೆ ಇದನ್ನ ಕೊಟ್ಟ, ನಾನು ಇದನ್ನ ಭೋಗ ಮಾಡಲ್ಲ, ಇಷ್ಟ ಇಲ್ಲದವರು ಅಡುಗೆ ಮಾಡ್ಬಿಟ್ರೆ ನಾ ತಿನ್ನಲ್ಲ, ಗಲಾಟೆ ಮಾಡ್ತೀವಿ ಮನೆಯಲ್ಲಿ, ಯಾಕೆ ಮಾಡಿದೆ ಅಂತ ಜಗಳ ಆಡ್ತೀವಿ. ಇದೇನಿದು? ಈ ಸ್ವಭಾವವನ್ನ ಬಿಡಬೇಕು ಅನ್ನದೊಂದು ದೃಷ್ಟಾಂತ. ಅದೇ ತರ ನಮ್ದು ಎಲ್ಲದರದ್ದು, ನಾನು ಇದನ್ನೇ ಉಪಯೋಗಿಸ್ತೀನಿ, ನಾನು ಅದನ್ನು ಉಪಯೋಗಿಸಲ್ಲ, ನನ್ಗೆ ಇದೇ ಬೇಕು, ನಂಗೆ ಅದು ಬೇಡ, ನಾ ಇಲ್ಲೇ ಮಲ್ಕೋತೀನಿ, ನಾ ಹಿಂಗೇ ಮಲ್ಕೋತೀನಿ. ದೇವರು ಹೆಂಗಿಟ್ಟಿರ್ತಾನೆ, ಯಾವ ತರ ನಮ್ಮನ್ನ ಇಡ್ತಾನೆ ಅದರಂತೆ ಇರಬೇಕು. ಹೇಗೆ ಅಗ್ನಿ ಏನು ಕೊಟ್ಟರು ಅದನ್ನೆಲ್ಲವನ್ನ ದಹಿಸ್ಕೊಂಡು ಅದನ್ನ ಭಕ್ಷ, ಅದಕ್ಕೆ ಸರ್ವಭಕ್ಷ ಅಂತ ಹೆಸರು. ಏನು ಹಾಕಿದ್ರೆ ತಿನ್ನತ್ತದು ಅಗ್ನಿ, ಅದು ಆ ರೀತಿಯಾಗಿ ನಾವು ಇರಬೇಕು ಅಂತ ಅದನ್ನ ನಾನು ಅಗ್ನಿಯಿಂದ ಕಲ್ತ್ಕೊಂಡೆ. ನನ್ನ 6ನೇ ಗುರು ಚಂದ್ರ. ಚಂದ್ರ ಶುಕ್ಲ ಪಕ್ಷದಲ್ಲಿ ವರ್ಧಿಸ್ತಾ ಹೋಗ್ತಾನೆ, ಕೃಷ್ಣ ಪಕ್ಷದಲ್ಲಿ ಕ್ಷೀಣಿಸ್ತಾ ಹೋಗ್ತಾನೆ.
ಆದ್ರೆ ಸ್ವರೂಪದಲ್ಲಿ ಏನಾರ ವಿಕಾರ ಆಯ್ತಾ ಅವನಿಗೆ? ಚಂದ್ರನ ಸ್ವರೂಪದಲ್ಲಿ ಏನಾರ ವ್ಯತ್ಯಾಸ ಆಗಿದೆಯಾ? ಏನೂ ಆಗಿಲ್ಲ. ಕಲಾಗಳು ಬರುತ್ತೆ, ಕಲಾಗಳು ಹೋಗತ್ತೆ ಅಷ್ಟೇನೋ ಹೊರತು ಕಲಾ ಅಂಶ ಅದು ಸೇರತ್ತೆ. ಕಲಾಗಳು ಸೇರ್ಕೊಂಡಂಗೆ ವೃದ್ಧಿಸಿದಂತೆ ಕಾಣಿಸುತ್ತೆ, ಕಲಾ ಹೋಗ್ತಾ ಇದ್ದಂತೆ ಕ್ಷೀಣಿಸಿದಂತೆ ಕಾಣಿಸುತ್ತೆ. ಏನು ವಿಕಾರ ಸ್ವರೂಪಕ್ಕಾಗೋದಿಲ್ಲ. ಹಾಗೆ ನಮಗೆ ಈ ಶರೀರದಲ್ಲಿ ವೃದ್ಧಿನೂ ಇದೆ, ಕ್ಷಯನೂ ಇದೆ. ಅದನ್ನ ನಂಬಿಕೊಂಡು ನಾವು ನಮ್ಮ ಸ್ವರೂಪವನ್ನ ಹಾನಿ ಮಾಡಿಕೊಳ್ಳದೆ ಇರಬೇಕು ಅನ್ನೋದನ್ನ ನನ್ನ ಚಂದ್ರನಿಂದ ನಾನು ಅದನ್ನು ಕಲ್ತ್ಕೊಂಡೆ. ಮತ್ತೆ 7ನೆಯ ಗುರು ನನಗೆ ಸೂರ್ಯ. ಸೂರ್ಯ ಏನು ಮಾಡ್ತಾನೆ, ಬೇಸಿಗೆಗಾಲದಲ್ಲಿ ತನ್ನ ಒಂದು ಕಿರಣಗಳನ್ನ ಚೆನ್ನಾಗಿ ಪ್ರಭಾವವನ್ನು ಬಿಟ್ಟು ಎಲ್ಲವನ್ನ ಗ್ರಹಣ ಮಾಡಿಬಿಡ್ತಾನೆ, ಎಲ್ಲವನ್ನ ಹೀರ್ಬಿಡ್ತಾನೆ. ನೀರು ಗೀರು ಏನೂ ಇಲ್ಲ, ಭೂಮಿ ಪೂರ್ತಿ ಒಣಗಿಸ್ಬಿಟ್ಬಿಡ್ತಾನೆ, ಎಲ್ಲವನ್ನೇ ತಕೊಂಡ್ಬಿಡ್ತಾನೆ. ಅದೇ ತಗೊಂಡದ್ದನ್ನ ಮತ್ತೆ ಅದನ್ನ ಹಂಗೆ ವಾಪಸ್ ಕೊಡ್ತಾನೆ. ತಾನೇನ್ ತಗೊಂಡಿದ್ದಾನೆ ತಾನು ಅಷ್ಟನ್ನು ಹಂಗೆ ವಾಪಸ್ಸು ಅದನ್ನ ಜಗತ್ತಿಗೆ ಕೊಡ್ತಾನೆ ಸೂರ್ಯ. ಹಂಗೆ ಗುಣೈಹಿ ಗುಣಾನ್ ಉಪಾದತ್ತೆ, ಗುಣಗಳಿಂದ ಗುಣಗಳನ್ನ ತಗೊಳ್ತಾನೆ. ಯಥಾಕಾಲಂ ವಿಮುಂಚತಿ, ಕಾಲ ಬಂದಾಗ ಅದನ್ನ ವಾಪಸ್ ಬಿಡ್ತಾನೆ. ಹಾಗೆ ತಗೊಂಡಿದ್ದಕ್ಕೂ ಅವನು ಅದಕ್ಕೆ ಏನು ನನಗೆ ಬಂತು ಅಂತನೋ ಅವನಿಗೇನು ಸಂತೋಷ ಪಡೋದಿಲ್ಲ, ಕೊಡ್ಬೇಕಾರ ಅಯ್ಯೋ ಕೊಡ್ಬೇಕಲ್ಲ ಅಂತನೋ ಅವನು ವಿಚಾರ ಪಡೋದಿಲ್ಲ. ಹಾಗೆ ನಾವು ಏನನ್ನಾದರೂ ನಮಗೆ ಪರಮಾತ್ಮ ಕೊಡ್ತಾನೆ, ಕೊಟ್ಟದ್ದನ್ನ ತಗೊಳ್ಬೇಕಾದರೂ ಒಂದೇ ರೀತಿಯಾಗಿರ್ಬೇಕು. ಅದನ್ನ ನಾವು ಮತ್ತೆ ಕಾಲ ಬಂದಾಗ ಅದನ್ನ ಬೇರೆಯವರಿಗೆ ವಿನಿಯೋಗವನ್ನ ಮಾಡಬೇಕು. ಆ ವಿನಿಯೋಗ ಮಾಡಬೇಕಾದಾಗ್ಲೂ ಅದೇ ಭಾವನೆಯಿಂದ ಇರಬೇಕು. ಹಾಗೆ ಸೂರ್ಯನನ್ನ ನೋಡಿ ಕಲ್ತ್ಕೊಂಡೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ನೋಡುವವರಿಗೆ ಹೆಂಗ್ ಕಾಣಿಸ್ತಾನವನು ಅಂತಂದ್ರೆ ಅಂಬುಸ್ಥಿತ ಅರ್ಕವತು. ನೋಡುವವರಿಗೆ ನೀರಿನಲ್ಲಿ ಚಂದ್ರಬಿಂಬವನ್ನ ನೋಡ್ತಾರೆ, ಸೂರ್ಯ ಅಂತ ತಿಳ್ಕೊಳ್ತಾರೆ, ಭ್ರಾಂತರಾಗುತ್ತಾರೆ. ಅವನು ಅಷ್ಟು ತೇಜ ಪ್ರಭಾವ ಇರುವವನು ನೀರಿನಲ್ಲಿ ಅಲ್ಪನಾಗಿ ಕಾಣಿಸ್ತಾನೆ. ಹಾಗೆ ನಾವು ಅಷ್ಟೇನೆ ನೋಡುವವರ ಕಣ್ಣಿಗೆ ಅಲ್ಪರಂತೆ ಇರಬೇಕು. ನಮ್ಮ ಪ್ರಭಾವವನ್ನು ಎಲ್ಲಾ ಕಡೆ ತೋರಿಸ್ಕೊಂಡು ನಾವು ಮಹಾನುಭಾವರು ಅಂತ ಮಾಡಿಕೊಂಡು ಓಡಾಡೋದಲ್ಲ, ಅಲ್ಪರಂತೆ ನಮ್ಮನ್ನ ನಾವು ಅಭಿವ್ಯಕ್ತಿ ಪಡಿಸ್ಕೋಬೇಕು. ಆ ಸೂರ್ಯನನ್ನ ನೋಡಿ ನಾನು ಅದನ್ನ ಕಲ್ತ್ಕೊಂಡೆ. 8ನೇ ಗುರು ನನಗೆ ಕಪೋತ ಅಂದ್ರೆ ಪಾರಿವಾಳ. ಅದು ನನ್ನ 8ನೇ ಗುರು. ಒಂದು ಕಪೋತ ಇತ್ತು ಒಂದು ಅರಣ್ಯದಲ್ಲಿ. ಅದು ಒಂದು ಗೂಡನ್ನ ಮಾಡಿಕೊಂಡು, ಒಂದು ವೃಕ್ಷದಲ್ಲಿ ಒಂದು ಗೂಡನ್ನ ಮಾಡಿಕೊಂಡು ತನ್ನ ಹೆಂಡತಿಯಾದಂತಹ ಪಾರಿವಾಳದ ಜೊತೆಯಲ್ಲಿ ತುಂಬಾ ಸಂತೋಷವಾಗಿ ಜೀವನ ಮಾಡ್ಕೊಂಡಿತ್ತು. ಎಲ್ಲ ಪ್ರತಿಯೊಂದು ಪ್ರಸಂಗದಲ್ಲೂ ಆ ಹೆಂಡತಿಯ ಜೊತೆಯಲ್ಲೇ ಎಲ್ಲ ಕೆಲಸವನ್ನ ಮಾಡೋದು. ಶಯನ, ಆಸನ, ಆಟನ, ಸ್ನಾನ, ವಾರ್ತಾ, ಕ್ರೀಡಾ, ಆಸನ ಎಲ್ಲ, ತಿನ್ಬೇಕಾರೆ, ಕುಡ್ಬೇಕಾರೆ, ಮಲಗಬೇಕಾರೆ, ಓಡಾಡ್ಬೇಕಾರೆ ಯಾವಾಗಲೂ ಆ ಹೆಂಡತಿ ಜೊತೆಯಲ್ಲೇನೆ, ಆ ಹೆಣ್ಣು ಪಾರಿವಾಳದ ಜೊತೆಯಲ್ಲೇನೆ ಗಂಡು ಪಾರಿವಾಳ ಓಡಾಡ್ಕೊಂಡಿರ್ತಿತ್ತು. ಎಲ್ಲ ಕಡೆ ಸಂಚಾರ ಮಾಡೋದು, ಒಂಟಿಯಾಗಿ ಹೋಗಿದ್ದೇ ಇಲ್ಲ, ಯಾವಾಗಲೂ ಜೋಡಿಯಾಗಿ ಹೋಗ್ತಾ ಇತ್ತು, ಸಂತೋಷವಾಗಿತ್ತು. ಮಕ್ಕಳುಗಳಾದವು ಆ ಪಾರಿವಾಳಕ್ಕೆ. ಆ ಪಾರಿವಾಳ ಮಕ್ಕಳುಗಳನ್ನ ರಕ್ಷಣೆ ಮಾಡಿ ಅದು ಬೆಳೆದು ಅದು ಕಲಭಾಷಣೆಗಳನ್ನ ಮಾಡ್ತಾ ಇರೋದನ್ನ ನೋಡಿ ಆನಂದ ಪಡ್ತು. ಅಯ್ಯೋ ಎಷ್ಟು ಚೆನ್ನಾಗಿ ಮಾತಾಡುತ್ತೆ ನನ್ನ ಮಕ್ಕಳುಗಳು ಅಂತ ನೋಡ್ಕೊಂಡು ಅದಕ್ಕೆ ಆಹಾರ ತರಬೇಕು ಅಂತ ಖುಷಿಯಾಗಿ ಹೋಗಿ ಆಹಾರಗಳನ್ನ ತಗೊಂಡ್ಬಂದು ಆ ಪಕ್ಷಿಗಳಿಗೆ, ಮರಿಗಳಿಗೆ ಆಹಾರವನ್ನ ತಂದು ಇಬ್ರು ಗಂಡ ಹೆಂಡತಿ ಸೇರಿ ಅದಕ್ಕೆ ಆಹಾರಗಳನ್ನು ಕೊಟ್ಟು ಪೋಷಣೆ ಮಾಡ್ತಾ ಇದ್ರು. ಆನಂದವಾಗಿತ್ತು, ಎಲ್ಲ ತುಂಬಾ ಚೆನ್ನಾಗಿತ್ತು. ಆದ್ರೆ ಒಂದೊಮ್ಮೆ ಏನಾಗೋಯ್ತು, ಇವೆರಡು ಆಹಾರ ತರಬೇಕು ಅಂತ ತಂದೆ ತಾಯಿಗಳು ಹೋಗಿದ್ದಾರೆ. ಒಬ್ಬ ಬೇಟೆಗಾರ ಒಂದು ಬಲೆಯನ್ನ ಹಾಕಿ ಆ ಎಲ್ಲ ಮರಿಗಳನ್ನ ಆ ಬಲೆಯಲ್ಲಿ ಹಿಡಿದು ಬಿಟ್ಟಿದ್ದಾನೆ. ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಮರಿಗಳು. ಸಿಕ್ಕಾಕೊಂಡು ಒದ್ದಾಡ್ತಾ ಇದೆ. ಅಷ್ಟೊತ್ತಿಗೆ ಆ 2 ಪಕ್ಷಿಗಳು ಬಂತು. ಆ ಬಂದದ್ದು ನೋಡಿ ಆ ತಾಯಿ, ಅಯ್ಯೋ ನನ್ನ ಮಕ್ಕಳುಗಳೆಲ್ಲ ಸಿಕ್ಕಾಕೊಂಡು ಹೋಗಿದೆ ಅಲ್ಲ ಅಂತ ಅದು ಗೋಳಾಡ್ತಾ ಆ ಮಕ್ಕಳ ಜೊತೆನಲ್ಲಿ ತಾನೂ ಹೋಗಿ ಆ ಬಲೆ ಒಳಗಡೆ ತಾನೂ ಹೋಗಿ ಬಿದ್ದು ಹೋಯ್ತು. ಅದನ್ನ ನೋಡಿ ದುಃಖ ಪಡ್ತಾ ಮಕ್ಕಳ ಜೊತೆ ತಾನೂ ಹೋಗ್ಬಿಡ್ತು. ಹೆಂಡತಿ ಮಕ್ಕಳೆಲ್ಲರೂ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇವರಿಲ್ದೆ ನಾನೇನ್ ಬದುಕಿರ್ಲಿ, ನಾನು ಇವರಿಲ್ದೆ ಹೇಗಿರ್ಲಿ, ನಾನು ಇದ್ದು ನನ್ನ ಜೀವನನೇ ವ್ಯರ್ಥ, ಅದರಿಂದ ನಾನು ಬದುಕಿರಲ್ಲ ಅಂತ ಅದು ದುಃಖ ಪಡ್ತಾ ಅದನ್ನೇ ಚಿಂತನೆ ಮಾಡ್ತಾ ಅತೀ ಆಸಕ್ತಿಯನ್ನ ಹೊಂದಿದ್ದರಿಂದ ಅವುಗಳನ್ನ ಬಿಟ್ಟು ಇರುವಂತಹ ಒಂದು ಕಲ್ಪನೆನೇ ಅದಕ್ಕೆ ಬರ್ದಂಗಾಗಿ ಈ ಗಂಡು ಪಕ್ಷಿನೂ ಹೋಗಿ ಕೊನೆಗೆ ಏನಾಗೋಯ್ತು, ಅದು ತಾನು ಬಲೆಯಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಡ್ತು. ಅವನು ಲುಬ್ಧಕ ಸಂತೋಷವಾಗಿ ಸಿಕ್ಕಿದ್ದು ಬೇಕಾಷ್ಟು ಲಾಭ ಬಂತು ಅಂತ ಎಲ್ಲವನ್ನ ತಗೊಂಡು ತಾನು ಹೋದ. ಇದನ್ನ ನೋಡಿದೆ ನಾನು. ಅವಾಗ ನಂಗೆ ಅರ್ಥ ಆಯ್ತು, ಅತಿ ಸ್ನೇಹ ಅನ್ನೋದು ಅದನ್ನು ಯಾವತ್ತೂ ಮಾಡಬಾರದು. ಅತಿಯಾದ ಒಂದು ಅಭಿಮಾನ, ಹೆಂಡತಿ, ಮಕ್ಕಳು, ಮನೆ, ನಮ್ಮ ಪದಾರ್ಥಗಳಲ್ಲಿ ಅತಿಯಾದ ಸ್ನೇಹ ಮಾಡಿದ್ದಕ್ಕೆ ತಾನೇ ಅದಕ್ಕೆ ಅಷ್ಟು ದುಃಖ ಆಗಿದ್ದು. ಆ ಅತಿ ಸ್ನೇಹ ಇಲ್ಲದೆ ಇದ್ದಿದ್ದಿದ್ರೆ ಮಕ್ಕಳು ಬಂದ್ರು ಹೋದ್ರು, ಹೆಂಡತಿ ಇದ್ಲು ಹೋದ್ಲು, ನಮಗೇನಾಗಬೇಕಾಗಿದೆ, ನಮ್ಮ ಸಾಧನೆ ನಾವು ಮಾಡಬೇಕು ಅನ್ನುವಂತಹ ಒಂದು ಭಾವನೆ
ನಾವು ಬೆಳೆಸ್ಕೊಂಡಿದ್ದಿದ್ರೆ ನನಗೆ ಇಷ್ಟು ಕಷ್ಟ ಆಗ್ತಾ ಇರಲಿಲ್ಲ. ಅದಕ್ಕೆ ಇಷ್ಟು ಕಷ್ಟ ಆಗಿದ್ದನ್ನು ನೋಡಿ ನಾನು ತಿಳ್ಕೊಂಡೆ, ಇಷ್ಟು ನಾವು ಏನದು ಇನ್ವಾಲ್ವ್ ಆಗೋದು ಅಂತಾರಲ್ಲ ಫ್ಯಾಮಿಲಿಯಲ್ಲಿ, ಅಷ್ಟು ಇನ್ವಾಲ್ವ್ ಆಗಬಾರ್ದು ಅನ್ನೋದನ್ನ ನಾನು ಆ ಪಾರಿವಾಳದಿಂದ ನಾನು ಅದನ್ನು ತಿಳ್ಕೊಂಡೆ. ಇದು 8ನೇ ಗುರು ಅದಾದ್ರೆ 9ನೇ ಗುರು ನನಗೆ ಹೆಬ್ಬಾವು. ಅದು ಮಲ್ಕೊಂಡೇ ಇರುತ್ತೆ, ಏನು ಪ್ರಯತ್ನ ಮಾಡಲ್ಲ. ಆಹಾರಕ್ಕೋಸ್ಕರವಾಗಿ ಅನ್ನಾದಿಗಳಿಗೋಸ್ಕರವಾಗಿ ಏನು ಪ್ರಯತ್ನನೂ ಮಾಡೋದಿಲ್ಲ. ಗ್ರಾಸಂ ವಿಸೃಷ್ಟಂ ದಿಷ್ಟೇನ, ದಿಷ್ಟ ಅಂತಂದ್ರೆ ಪರಮಾತ್ಮ ಏನೊಂದು ಗ್ರಾಸವನ್ನ ಹಾಕ್ತಾನೋ ಅದು ಮಹಾಂತಂ ಸ್ತೋಕಮೇವಚ. ಅದು ದೊಡ್ಡ ಪ್ರಾಣಿ ಆದ್ರೂ ಸರಿ ಅಥವಾ ಚಿಕ್ಕ ಪ್ರಾಣಿ ಆದ್ರೂ ಸರಿ, ಅದು ಯಾವುದು ಅದರ ಬಾಯಿ ಹತ್ರಕ್ಕೆ ಬರುತ್ತೆ, ಆ ಬಂದದ್ದನ್ನ ಅದು ಗ್ರಹಣ ಮಾಡತ್ತೆ, ಅದನ್ನು ತಿನ್ಕೊಂಡು ಸುಮ್ಮನೆ ಕೂತಿರುತ್ತೆ. ಅಯ್ಯೋ ಇದು ಚಿಕ್ಕದು ಆಹಾರ ನಂಗೆ ಬೇಡ ಅಂತ ಬಿಡತ್ತ. ಅದು ಇಲಿ ಬಂದ್ರೂ ನುಂಗತ್ತೆ, ಒಂದು ಜಿಂಕೆ ಮರಿ ಬಂದ್ರೂ ನುಂಗತ್ತೆ. ನಂಗೆ ಜಿಂಕೆ ಮರಿನೇ ಬೇಕು, ನಂಗೆ ಇಲಿ ಬೇಡ, ನಂಗೆ ಮೊಲ ಬೇಡ ಅಂತ ಕುದಿರತ್ತ ಅದು ಹೆಬ್ಬಾವು. ಏನು ಇಲ್ಲ, ಮಹಾಂತಂ ಸ್ತೋಕಮೇವವ. ಅದು ದೊಡ್ಡದಾಗಿರ್ಲಿ ಅದು ಚಿಕ್ಕದಾಗಿರ್ಲಿ, ದೈವಾಯತ್ತವಾಗಿ ಅದರ ಹತ್ರಕ್ಕೆ ಪ್ರಯತ್ನ ಮಾಡದೆ ಏನೊಂದು ಆಹಾರ ದೇವರು ಕೊಡ್ತಾನೆ ಅದರಿಂದ ಅದು ತೃಪ್ತವಾಗಿರುತ್ತೆ. ಅದಾದ್ಮೇಲೆ ಅದು ತಿಂದ್ಬಿಟ್ಟು ಅದು ಮತ್ತೆ ಪ್ರಯತ್ನ ಮಾಡೋದೇ ಇಲ್ಲ. ಇವಾಗ ಆಹಾರ ಕಮ್ಮಿ ಸಿಕ್ಬಿಡ್ತು, ನಂಗೆ ಜಾಸ್ತಿ ಆಹಾರ ಬೇಕು ಅಂತ ಪ್ರಯತ್ನ ಮಾಡೋದೇ ಇಲ್ಲ, ಅದು ಹಂಗೇ ಇರುತ್ತೆ. ಅದನ್ನು ನೋಡಿ ನಾ ಕಲ್ತ್ಕೊಂಡೆ, ಏನು ಎದೃಚ್ಛಯೈವ ಆಪತಿತಂ. ಎದೃಚ್ಛಯ, ಏನೂ ಪ್ರಯತ್ನ ಮಾಡದೆ ದೇವರಾಗಿ ಏನು ಕೊಡ್ತಾನೋ ಗ್ರಸೇತ್, ಅದನ್ನ ನಾವು ಗ್ರಹಣ ಮಾಡಬೇಕು ಹೊರತು ನಾವು ಅದಕ್ಕೋಸ್ಕರ ಕಷ್ಟಪಟ್ಟು ಸಂಪಾದನೆ ಮಾಡೋದು ಅಂತ ನಾವು ಮಾಡಬಾರ್ದು ಅನ್ನೋದನ್ನ ನಾನು ಹೆಬ್ಬಾವಿನಿಂದ ನಾನು ಕಲ್ತ್ಕೊಂಡೆ. ಅಜಗರೋ ಅಕ್ರಿಯ, ಅಕ್ರಿಯ ಏನು ವ್ಯಾಪಾರ ಮಾಡಲ್ಲ ಅದು. ಹಾಗಂತ ನಾನು ಇದರಲ್ಲಿ ಅಂಶ ಅಷ್ಟು ಅಲ್ಲಿ ತಗೋಬೇಕಾಗಿರೋ ಅಂಶ ಎಷ್ಟು ಅಂತಂದ್ರೆ, ಅನ್ನಕ್ಕೋಸ್ಕರವಾಗಿ ಅದೇನು ಪ್ರಯತ್ನ ಪಡ್ತಿಲ್ಲ ಅನ್ನೋದನ್ನ ಅಷ್ಟೇ ತಗೋಬೇಕು ಹೊರತು ನಾವು ಹೆಬ್ಬಾವಿಂದರೆ ಯಾವಾಗಲೂ ಬಿದ್ಕೊಂಡಿರ್ಬೇಕು ಅಂತ ಅರ್ಥ ಅಲ್ಲ. ನಮಗೆ ದೇವರು ವಿಧಾನ ಮಾಡಿರುವಂತ ಕರ್ತವ್ಯ ಏನು, ದೇವರ ಧ್ಯಾನ, ಅದನ್ನು ಮಾಡ್ತಾ ಕೂತಿರ್ಬೇಕು. ಆಹಾರ ದೇವ್ರು ಏನ್ ಕೊಡ್ತಾನೆ ಅದರಲ್ಲಿ ಸಂತೃಪ್ತರಾಗಿರ್ಬೇಕು. ಅದು ಏನ್ ಕೊಡ್ತಾನೋ ದೇವರು ಎದೃಚ್ಛಯ ಕೊಟ್ಟಿದ್ರಲ್ಲಿ ನಾವು ತೃಪ್ತರಾಗಿರ್ಬೇಕು ಅನ್ನೋದನ್ನ ನಾನು ಅಜಗರದಿಂದ ಕಲ್ತ್ಕೊಂಡೆ. ಅದು 9ನೇ ಗುರು ನನಗೆ. ಅದಾದ ಮೇಲೆ 10ನೇ ಗುರು, ಅದು ಇನ್ನೊಂದು ಹೇಳ್ತಾರೆ, ಅದರಲ್ಲಿ ಅಂಶ ಏನು ಅಂತಂದ್ರೆ, ಶಯೀತಾಹಾನಿ ಭೂರೀಣಿ ನಿರಾಹಾರೋ ಅನುಪಕ್ರಮ. ಉಪವಾಸ ಎಷ್ಟೋ ದಿವಸ ಬೇಕಾದ್ರೆ ಬಿದ್ದಿರುತ್ತದು ಹಾವು, ಆಹಾರಕ್ಕೋಸ್ಕರ ಪ್ರಯತ್ನ ಮಾಡ. ಎಷ್ಟೋ ದಿವಸ ಉಪವಾಸ ಬಿದ್ದುಕೊಂಡೇ ಇರುತ್ತೆ, ಉಪವಾಸನೇ ಬಿದ್ದಿರುತ್ತೋ ಹೊರತು ಆಹಾರ ಹುಡುಕೊಂಡು ಹೋಗೋದಿಲ್ಲ. ಅದೇ ಬೇರೆ ಪ್ರಾಣಿಗಳು ನೋಡ್ರಿ ಆಹಾರ ಹುಡುಕೊಂಡು ಹೋಗುತ್ತೆ, ಈ ಹೆಬ್ಬಾವು ಹೋಗಲ್ಲ. ಅದು ಬಿದ್ದ ಜಾಗದಲ್ಲೇ ಬಿದ್ದಿರುತ್ತೆ, ಅಲ್ಲೇ ಇರುತ್ತೆ. ಅದು ಅದರ ಹತ್ರಕ್ಕೆ ಬರಬೇಕು ಆಹಾರ, ಅದನ್ನ ಅದು ತಗೊಂಡು ತಿನ್ನತ್ತೆ. ಈ ಸ್ವಭಾವವನ್ನು ನಾನು ಅದರಿಂದ ಕಲ್ತ್ಕೊಂಡೆ. ನಿರಾಹಾರೋ ಅನುಪಕ್ರಮ, ಉಪಕ್ರಮನೇ ಮಾಡೋದಿಲ್ಲ, ಅದು ಪ್ರಯತ್ನನೇ ಮಾಡೋದಿಲ್ಲ ಯಾವುದಕ್ಕೂ. ಯದಿ ನೋಪನಮೇದ್ ಗ್ರಾಸಃ ಮಹಾಹಿರಿವ ಧಿಷ್ಟಭುಕು. ಅದೇನ್ ಮಾಡ್ಕೊಂಡಿರುತ್ತೆ, ಯದಿ ನೋಪನಮೇತ್, ಅದಕ್ಕೆ ಗ್ರಾಸ ಸಿಗಲಿಲ್ಲ, ಅದು ಹಾಗೆಯೇ ಇರುತ್ತೆ. ಅದೇ ಆಹಾರ ಸಿಕ್ತು, ಅದು ಏನ್ ಸಿಗುತ್ತೋ ಅದನ್ನು ಸ್ವೀಕಾರ ಮಾಡ್ಕೊಳ್ಳುತ್ತೆ, ಅದರಿಂದ ಸಂತೋಷವನ್ನ ಹೊಂದತ್ತೆ. ಅದನ್ನು ನೋಡಿ ನಾನು ಕಲ್ತ್ಕೊಂಡೆ. ಎದೃಚ್ಛಾಲಾಭ ಸಂತೃಪ್ತಿ ಅನ್ನೋದಕ್ಕೆ ಭಾವೇನೆ ನಮಗೆ ಒಂದು ಗುರು ಅಂತ ಅದು ಹೇಳ್ಕೊಳ್ತು. ಬ್ರಾಹ್ಮಣ ಇವನು ಅವಧೂತ ಹೇಳಿದ. ಇದಾದ್ಮೇಲೆ 10ನೇ ಗುರು ನನಗೆ ಸಮುದ್ರ. ಸಮುದ್ರನೇ ನನಗೆ 10ನೇ ಗುರು. ಹೇಗೆ ಅದು ಅಗಾಧವಾಗಿರುತ್ತೆ, ಮತ್ತೆ ಪ್ರಸನ್ನವಾಗಿರುತ್ತೆ, ಗಂಭೀರ, ಮತ್ತೆ ದುರ್ವಿಗಾಹ್ಯ, ದುರತ್ಯಯ, ಇದೆಲ್ಲ ನಮ್ಮಲ್ಲಿ ಇರ್ಬೇಕಂತೆ. ಏನು, ಅಗಾಧವಾದಂತಹ ಜ್ಞಾನವನ್ನು ಪಡ್ಕೋಬೇಕು, ಆಳವಾದ ಪಾಂಡಿತ್ಯ ನಮ್ಮಲ್ಲಿ ಇರಬೇಕು. ಆದರೆ ಗಂಭೀರವಾಗಿರ್ಬೇಕು, ಜ್ಞಾನ ಇದೆ. ಹೆಂಗಿರುತ್ತೆ ಸಮುದ್ರ, ಅದು ಸಮುದ್ರದ ಅದು ನೋಡಿದ್ರೇನೆ ಅದೆಷ್ಟು ಮೆಜೆಸ್ಟಿಕ್ ಆಗಿರುತ್ತೆ, ಅದು ಹಾಗಿರ್ಬೇಕು. ಬರೀ ಒಂದು ಅಲೆ ಬರುತ್ತೆ ಅಷ್ಟು ಬಿಟ್ರೆ ಹೊರತು ಏನಿಲ್ಲ ಸಮುದ್ರದಲ್ಲಿ. ಹೆಂಗ್ ಒಂದೇ ಆಕಾರವಾಗಿ ಅದಿರುತ್ತೆ. ನೋಡಿದ್ರೆ ಆ ಗಾಂಭೀರ್ಯವನ್ನು ನೋಡಿದ್ರೆ ಒಂಥರ ಮನಸ್ಸಿನಲ್ಲಿ ಭಯ ಆಗುತ್ತೆ. ಅಂಥ ಗಾಂಭೀರ್ಯ ಆ ಸಮುದ್ರದಲ್ಲಿ ಇರುತ್ತೆ. ಹಂಗೆ ನಾವು ಗಂಭೀರವಾಗಿರ್ಬೇಕು. ಮತ್ತೆ ದುರ್ವಿಗಾಹ್ಯ, ವಿಗಾಹ್ಯ ಅಂತಂದ್ರೆ ಒಳಗಡೆ ಹೋಗಿ ಮುಳುಗಿ ನಮ್ಮಲ್ಲೆಲ್ಲ ಈಜಾಡಿ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋಂತ ಇರಬಾರ್ದು. ಅಷ್ಟು ಅಪಾರವಾದ ಜ್ಞಾನ ಸಂಪತ್ತನ್ನು ನಾವು ಬೆಳೆಸ್ಕೊಂಡಿರ್ಬೇಕು. ಮತ್ತೆ ದುರತ್ಯಯ, ನಮ್ಮನ್ನು ದಾಟಕ್ಕಾಗ್ತಿರ್ಬಾರ್ದು, ಅಷ್ಟು ಜ್ಞಾನ ಸಂಪಾದನೆ ಮಾಡ್ಕೊಂಡಿರ್ಬೇಕು. ಅಷ್ಟೆಲ್ಲ ಇದ್ರೂ ಏನು ಇಲ್ದೇ ಇರುವವರಂತೆ ಸಮುದ್ರ ಮೇಲ್ನೋಟದಲ್ಲಿ ಏನ್ ಗೊತ್ತಾಗುತ್ತೆ, ಅದು ಎಷ್ಟು ಆಳ ಇದೆ ಅಂತ ಗೊತ್ತಾಗುತ್ತಾ, ಅದು ಎಷ್ಟು ದೊಡ್ಡದಾಗಿದೆ ಅಂತ ಗೊತ್ತಾಗತ್ತಾ, ಅದು ಎಷ್ಟು ಭಯಂಕರ ಅಂತ ಗೊತ್ತಾಗತ್ತಾ, ಏನೂ ಗೊತ್ತಾಗಲ್ಲ. ಹೇಗಿರುತ್ತ ಹಾಗಿರ್ಬೇಕು.
ಏನು ಗೊತ್ತಾಗಬಾರ್ದು, ಏನು ತೋರಿಸ್ಕೋಬಾರ್ದು, ಹಂಗೇ ಇರಬೇಕು. ಆ ಸಮುದ್ರವನ್ನು ನೋಡಿ ಕಲ್ತ್ಕೊಂಡು. ಇದಕ್ಕಿಂತ ಮುಖ್ಯವಾದದ್ದು ಇನ್ನೊಂದೇನು ಅಂತಂದ್ರೆ, ಎಷ್ಟು ನದಿಗಳು ನೀರು ತಗೊಂಡು ಬರ್ತಾನೆ ಇರುತ್ತೆ, ಎಷ್ಟು ನದಿಗಳು ನೀರು ತರುತ್ತೆ, ನಿರಂತರವಾಗಿ ನೀರು ಬಂದು ಸೇರ್ತಾನೆ ಇದೆ. ಆದ್ರೂ ಸಮುದ್ರ ಒಂದು ದಿವಸನಾದ್ರೂ ತನ್ನ ಎಲ್ಲೆಯನ್ನ ಮೀರಿ ಮುಂದಕ್ಕೆ ಹೋಗಿದೆಯಾ? ನಂದೇನದು ಬೀಚ್ ಬಾರ್ಡರ್ ಇರುತ್ತೆ ಅಷ್ಟನ್ನ ಮೀರಿ ಒಂದು ದಿವಸ ಸಮುದ್ರ ಜಾಸ್ತಿ ಮುಂದಕ್ಕೆ ಹೋಗೋದಿಲ್ಲ. ಎಷ್ಟು ನೀರು ಬರ್ತಾ ಇರೋದು, ಎಷ್ಟು ಗ್ಯಾಲನ್ಸ್ ಆಫ್ ವಾಟರ್ ಬರ್ತಾ ಇದ್ರು ಏನೂ ಆಗೋದಿಲ್ಲ. ಅಷ್ಟೇನಾ, ಎಷ್ಟು ನೀರು ಸಮುದ್ರದಿಂದ ಹೋಗ್ತಾ ಇದೆ, ಕ್ಷೀಣಿಸ್ತಾ ಇದೆ. ಎಷ್ಟು ನೀರು ಹೋಗ್ತಾ ಇದ್ರು ಸಮುದ್ರ ಒಣಗೋಯ್ತು ಅಂತ ಆಗತ್ತ ಒಂದ್ಸರ್ತಿನಾದ್ರೂ. ಅಷ್ಟೇ ಇರುತ್ತೆ ಸಮುದ್ರ. ಮೊನ್ನೆ ಬಂದಾಗ ಸಮುದ್ರ ತುಂಬಾ ಹಿಂದಿತ್ತಪ್ಪ, ಇವತ್ತು ಮುಂದೆ ಬಂದ್ಬಿಟ್ಟಿದೆ, ಇಲ್ಲ ತುಂಬಾ ಮುಂದೆ ಬಂದ್ಬಿಟ್ಟಿದೆ, ತುಂಬಾ ಹಿಂದೆ ಏನು ಇಲ್ಲ, ಅಲ್ಲೇ ಇರುತ್ತೆ, ಅಷ್ಟೇ ಇರುತ್ತೆ. ಇದೇನಿದೆಯಲ್ಲ ನಮಗೂ ಅದೇ ತರನೇ. ಅದು ಏನು ಸರಿ, ನಮ್ಮಿಂದ ಏನು ಹೋದರೂ ಸರಿ, ಏಕಪ್ರಕಾರವಾಗಿ ಇರೋದು ಅನ್ನೋದೇನಿದೆ ಇದು ಸಮುದ್ರದಿಂದ ನಾನು ನೋಡಿ ಕಲ್ತ್ಕೊಂಡೆ. ಒಂದೇ ತರ ಇರಬೇಕು. ನಮ್ಮಲ್ಲಿ ಏನು ಬಂದರೂ ಸರಿ, ಬಂದಾಗ ಹಿಗ್ಗೋದು, ಸುಖ ಬಂದಾಗ ಹಿಗ್ಗೋದು, ಬಂತು 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 ಒಂದು ಜಾಸ್ತಿ ಇಲ್ಲ, ದುಃಖ ಬಂತು ಅಂದ್ರೆ ಕುಗ್ಗೋದು, ಎಲ್ಲ ಹೋಯ್ತು ನಮ್ದು ಅಂತ ಒದ್ದಾಡೋದು, ಎರಡೂ ಮಾಡಬಾರ್ದು ಅನ್ನೋದನ್ನ ನಾನು ಆ ಸಮುದ್ರವನ್ನು ನೋಡಿ ಕಲ್ತ್ಕೊಂಡೆ. ಇದೆ ದ್ವಂದ್ವ ತಿತಿಕ್ಷತ. ದ್ವಂದ್ವ ತಿತಿಕ್ಷಾ ಅನ್ನೋದು ಇದನ್ನೇ ಕರೆಯೋದು. ಸಮುದ್ರನೇ ನಮಗೆ ಅದಕ್ಕೆ ಗುರು, ದ್ವಂದ್ವ ತಿತಿಕ್ಷ ಆಗಿರುವಂತಹದ್ದು. ಇದು 10ನೇ ಗುರು. ಇದಾದ್ಮೇಲೆ 11ನೇ ಗುರು ಪತಂಗ. ಪತಂಗ ಅಂತಂದ್ರೆ ಈ ಚಿಟ್ಟೆ ಅಥವಾ ದೀಪದ ಹುಳ ಯಾವ್ದಾದ್ರು ತಗೋಬಹುದು. ಅವುಗಳು ಏನಾಗುತ್ತೆ, ಅದು ಆ ಬೆಂಕಿಯನ್ನ ನೋಡಿ ಅದು ನಮಗೆ ಭೋಗದ ವಸ್ತು ಅಂತ ತಿಳ್ಕೊಳತ್ತೆ. ಅದು ಆ ದೀಪವನ್ನು ನೋಡಿ, ಅದಕ್ಕೆ ಅದನ್ನ ದೀಪದ ಹುಳು ಅಂತ ಕರೆಯೋದು. ಆ ದೀಪ ಆ ಹುಳುಗಳಿಗೆ ಆಹಾರದಂತೆ ಕಾಣಿಸುತ್ತೆ, ಅದನ್ನ ತಿನ್ಬೇಕು ಅಂತ ಹೋಗತ್ತೆ. ಆದ್ರೆ ಅದರ ಜ್ಞಾನ ಇಲ್ಲದೆ ಅದರಲ್ಲೇ ಬಿದ್ದು ಅದು ಪ್ರಾಣವನ್ನ ಕಳ್ಕೊಳ್ಳುತ್ತೆ. ಇದು ಪತಂಗದ ಒಂದು ಪ್ರಸಂಗ. ಆ ತರಹ ನಾವು ಅಷ್ಟೇನೆ. ಏನ್ ಹೇಳ್ತಾರೆ, ದೃಷ್ಟ್ವಾ ಸ್ತ್ರೀಯಂ ದೇವಮಾಯಾಂ. ಸ್ತ್ರೀಯರನ್ನ ನೋಡಿದಾಗ ಇದೇ ಪ್ರಸಂಗ ಆಗತ್ತೆ. ಆ ಸ್ತ್ರೀಯರನ್ನ ನೋಡಿದಾಗ ಇದು ಭೋಗದ ವಸ್ತು ಅಂತ ಅನ್ಸತ್ತೆ, ಆಕರ್ಷಣೆ ಆಗತ್ತೆ. ಆಕರ್ಷಿತರಾದ್ವಿ, ಬಿದ್ದು ನಾವು ಅದರಲ್ಲಿ ಹತರಾಗಿ ಹೋಗ್ತೀವಿ. ಅದಕ್ಕೆ ಆ ಪತಂಗದಿಂದ ನಾನು ಏನ್ ಕಲ್ತ್ಕೊಂಡೆ ಅಂತಂದ್ರೆ, ಸ್ತ್ರೀಯರನ್ನ ಕಣ್ಣೆತ್ತಿ ಕೂಡ ನೋಡಬಾರದು ಅನ್ನೋದನ್ನ ನಾನು ಆ ಪತಂಗದಿಂದ ಕಲ್ತ್ಕೊಂಡೆ. ಇದು 11ನೇ ಗುರು. ಆದ್ರೆ 12ನೇ ಗುರು ನನಗೆ ಬಂದು ಜೇನು. ಇದು 12ನೇ ಗುರು. ಹಾಗೆ ಅದು ಪ್ರತಿಯೊಂದು ಹೂವಕ್ಕೂ ಹೋಗುತ್ತೆ, ಪ್ರತಿಯೊಂದು ಹೂವದಲ್ಲೂ ಆ ಮಧುವನ್ನ ಸಂಗ್ರಹ ಮಾಡುತ್ತೆ. ಎಲ್ಲಿ ಜಾಸ್ತಿ, ಕೆಲವೊಂದ್ ಕಡೆ ಜಾಸ್ತಿ ಸಿಗತ್ತೆ, ಕೆಲವೊಂದ್ ಕಡೆ ಕಮ್ಮಿ ಸಿಗತ್ತೆ. ಕಮ್ಮಿ ಸಿಗತ್ತೆ ಈ ಹೂವದಲ್ಲಿ ನಾನು ತಗೊಳ್ಬಾರ್ದು ಅಂತ ಅದು ಏನು ಯೋಚನೆ ಮಾಡೋದಿಲ್ಲ, ಆ ಹೂವದಲ್ಲೂ ತಗೊಳತ್ತೆ. ದೊಡ್ಡದಾಗಿರೋ ಜಾಸ್ತಿ ಸಿಗೋ ಹೂವದಿಂದನೂ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಎದ್ವತ್ತದೂ ತಗೊಂಬರಲ್ಲ. ಅದು ತನ್ನ ಕೈ ಎಷ್ಟು ತಗೊಳಕ್ಕಾಗುತ್ತೋ ಅಷ್ಟೇ ತಗೊಳತ್ತೆ. ಜಾಸ್ತಿ ಇದ್ರೂ ಅಷ್ಟೇ ತಗೊಳತ್ತೆ, ಕಮ್ಮಿ ಇದ್ರೂ ಅಷ್ಟೇ ತಗೊಳತ್ತೆ. ಎಲ್ಲಾ ಕಡೆಯಿಂದ ಸಂಗ್ರಹ ಮಾಡಿದಂತೆ ವೃತ್ತಿಗೆ ಮಧುಕರಿ ವೃತ್ತಿಯನ್ನ ಅನುಸರಿಸಬೇಕು ಅಂತ ನಾನು ಇದರಿಂದ ನೋಡ್ಕೊಂಡೆ. ನಮಗೆ ಎಷ್ಟು ಬೇಕೋ ಅಷ್ಟನ್ನ ಹೋಗಿ ಸಂಪಾದನೆ ಮಾಡಬೇಕು. ಅಂದ್ರೆ ಯಾಯಿವಾರ ಅಂತ ಕರೀತಾರಲ್ಲ, ಅದೇ ಮಧುಕರಿ ವೃತ್ತಿ ಅನ್ನೋದು ಅಂತ ಪುರಂದರದಾಸರು ಹೇಳಿದಂತೆ 7 ಮನೆಗೆ ಹೋಗಬೇಕು ದಿನ. ಅವತ್ತಿಂದ ಅವತ್ತಿಗೆ, ಅದು ಸಂಗ್ರಹ ಇಲ್ಲ ಅದರಲ್ಲಿ. ಅವತ್ತಿಂದ ಅವತ್ತಿಗೆ 7 ಮನೆಗೆ ಹೋಗಬೇಕು, 8ನೇ ಮನೆಗೆ ಹೋಗ್ಬಾರ್ದು. 7 ಮನೆಯಲ್ಲಿ ಎಷ್ಟು ಪ್ರಾಪ್ತಿ ಆಗತ್ತೋ ಅಷ್ಟರಲ್ಲಿ ಅವತ್ತಿನ ಜೀವನವನ್ನ ಮಾಡಬೇಕು. ಒಂದ್ ವೇಳೆ ಜಾಸ್ತಿ ಬಂತ ಅದನ್ನ ಅವತ್ತೇ ಖಾಲಿ ಮಾಡಿ ಮುಗಿಸ್ಬೇಕು. ಯಾರೋ ಜಾಸ್ತಿ ಕೊಟ್ಬಿಟ್ರು, ಅದು ಹೇಗೆ ಲೆಕ್ಕ ಅಂತಂದ್ರೆ, ಮೊದಲನೇ ಮನೆಯಲ್ಲೇನೆ ಅವನಿಗೆ ಎಷ್ಟು ಬೇಕೋ ಅಷ್ಟು ಸಿಕ್ಬಿಟ್ರೆ 2ನೇ ಮನೆಗೆ ಹೋಗ್ಬಾರ್ದು. 7 ಮನೆಗೆ ಹೋಗ್ಲೇಬೇಕು ಕಂಪಲ್ಷನ್ ಇಲ್ಲ. ಏನಾಗುತ್ತೆ, ಈಗ 6 ಮನೆಗೆ ಹೋಗಿದೀವಿ, ಏನು ಸಿಕ್ಕಿಲ್ಲ. 7ನೇ ಮನೆಗೆ ಹೋದ್ವಿ, ಎಷ್ಟು ಬೇಕೋ ದಿನಕ್ಕೆ ಅದಕ್ಕಿಂತ ಜಾಸ್ತಿ ಕೊಟ್ಬಿಟ್ರು. ಅವಾಗ ಏನ್ ಮಾಡ್ಬೇಕು ಅದನ್ನ ಅಂತಂದ್ರೆ, ಬ್ರಾಹ್ಮಣರುಗಳನ್ನ ಕರೆದು ಅದನ್ನ ಅಲ್ಲೇ ವಿನಿಯೋಗ ಮಾಡಿ ಅವತ್ತು ಖಾಲಿ ಮಾಡಿ ಮುಗಿಸ್ಬಿಡ್ಬೇಕು ಅದನ್ನ. ಜಾಸ್ತಿ ಬಂದಿದ್ದಲ್ಲ ನಾಳೆ ಇಟ್ಕೊಳ್ಳೋಣ ಅಂತ ಇಲ್ವೇ ಇಲ್ಲ, ಅದು ಅವತ್ತಿಗೆ ಅವತ್ತು ಮುಗಿಸ್ಬಿಡ್ಬೇಕು. ಅದು ಹಾಗೆ ಜೇನು ತನ್ನ ಒಂದು ಬಾಯಲ್ಲಿ ತುಂಬಿಸ್ಕೊಳ್ಳೋ ಅಷ್ಟನ್ನ ಮಾತ್ರ ತಗೊಳತ್ತೆ. ಅದು ಅಷ್ಟನ್ನು ತಗೊಂಡ್ ಬರುತ್ತೆ, ಗೂಡೊಳಗಡೆ ಹಾಕತ್ತೆ, ಮುಗೀತದ ಕೆಲಸ ಅಷ್ಟೇ. ಅದು ಏನ್ ಮಾಡತ್ತೆ, ಅದು ಅಷ್ಟೇ. ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಸ್ವೀಕಾರ ಮಾಡ್ಕೊಳ್ಬೇಕು, ಅಷ್ಟರಲ್ಲಿ ಜೀವನವನ್ನ ನಡೆಸಬೇಕು. ಈ ಮಧುಕರಿ ವೃತ್ತಿಗೆ ನನಗೆ ಗುರುವಾದದ್ದು ಅದು ಜೇನು ದುಂಬಿ. ನನಗೆ ಅದು ಗುರುವಾಯಿತು. ನಾ ಅದರಿಂದ ಇರಬೇಕು ಅಂತ ನಾನು ತಿಳ್ಕೊಂಡೆ. ಅದಾದ ಮೇಲೆ ಸಂಗ್ರಹ ಮಾಡಬಾರ್ದು ಅನ್ನೋದನ್ನ ಅದರಿಂದನೇ ನೋಡಿ ಕಲ್ತ್ಕೊಂಡೆ. ಸಂಗ್ರಹ ಮಾಡಬಾರ್ದು ಅನ್ನೋದನ್ನ ಯಾಕೆ ಅಂತಂದ್ರೆ, ಸಂಗ್ರಹ ಮಾಡತ್ತೆ ಪಾಪ ಅದು. ಯಾವುದು ಸಂಗ್ರಹ ಮಾಡುತ್ತೆ ಕೊನೆಗೆ ಏನಾಗುತ್ತೆ, ಆ ಸಂಗ್ರಹ ಮಾಡಿದ್ದರ ಒಂದು ಕಾರಣದಿಂದಲೇನೆ ತಾನು ಆ ದ್ರವ್ಯದ ಜೊತೆಯಲ್ಲೇನೆ ಹತವಾಗಿ ಹೋಗುತ್ತೆ.
ಆ ಜೇನಿಗೆ ಬೆಂಕಿ ಹಚ್ಚಿ ಅದನ್ನ ಸಾಯಿಸಿ ತಾನೆ ಆ ಜೇನನ್ನ ತಗೊಂಡು ಹೋಗ್ತಾರೆ. ಆ ಸಂಗ್ರಹ ಮಾಡಿದ್ದಕ್ಕೋಸ್ಕರ ತಾನೆ ತಾನು ಹತವಾಯಿತು. ಅದರಿಂದ ಸಂಗ್ರಹ ಮಾಡಬಾರದು ಅನ್ನೋದನ್ನ ನಾ ಅದರಿಂದ ನೋಡಿ ಕಲ್ತ್ಕೊಂಡೆ. ಇನ್ನೊಂದು ಮಕ್ಷಿಕಾ ಅಂದ್ರೆ ಇದೆ ನೊಣಗಳು ಅಥವಾ ಇರುವೆಗಳು, ಪ್ರಧಾನವಾಗಿ ಪಿಪೀಲಿಕಾಗಳು. ಅವು ಏನ್ ಮಾಡತ್ವೆ ಅವು ಅಂತ ಅಂದ್ರೆ, ಈ ಇದರ ಕಾಲದಲ್ಲಿ ಯಾವ್ದು ಸುಗ್ಗಿ ಕಾಲ ಅಂತ ಕರೀತಾರೆ, ಅಂದ್ರೆ ಧಾನ್ಯ ಬರುವ ಕಾಲ ಡಿಸೆಂಬರ್, ಆ ಕಾಲದಲ್ಲಿ ಏನ್ ಮಾಡತ್ವೆ, ಅವಾಗ ಇರುವೆಗಳದು ಇದು ಜಾಸ್ತಿ. ಡಿಸೆಂಬರ್ ಕಾಲದಲ್ಲಿ ಇರುವೆಗಳು ಸಿಕ್ಕಾಪಟ್ಟೆ ಹೊರಗಡೆ ಬಂದ್ಬಿಡುತ್ತೆ. ಅವು ಏನ್ ಮಾಡತ್ವೆ ಅಂತಂದ್ರೆ ಆ ಟೈಮ್ ನಲ್ಲಿ ಧಾನ್ಯಗಳನ್ನ ಸಂಗ್ರಹ ಮಾಡ್ಕೊಳುತ್ತೆ. ಎಲ್ಲವನ್ನ ತಗೊಂಬಂದು ಸಂಗ್ರಹ ಮಾಡ್ಕೊಂಡು ಎತ್ತಿಟ್ಕೊಂಡಿರುತ್ತೆ. ಯಾವಾಗ ಅಂದ್ರೆ ಮಳೆಗಾಲಕ್ಕೋಸ್ಕರ ಅಂತ. ಮಳೆಗಾಲಕ್ಕೆ ಸಂಗ್ರಹ ಮಾಡ್ಕೊಳ್ಬೇಕಾಗಿ, ಮಳೆಗಾಲದಲ್ಲಿ ಆಹಾರ ಸಿಗಲ್ಲ, ನೀರ್ ಬಂದ್ಬಿಟ್ಟಿರುತ್ತೆ ಎಲ್ಲ ಕಡೆ, ಒದ್ದೆ ಆಗ್ಬಿಡುತ್ತೆ, ಮಳೆ ಬಂದು ಆಹಾರ ಸಿಗಲ್ಲ ಅವಕ್ಕೆ. ಅದಕ್ಕೋಸ್ಕರ ಏನ್ ಮಾಡುತ್ತೆ, ಮಳೆಗಾಲಕ್ಕೋಸ್ಕರವಾಗ ಅದು ಧಾನ್ಯವನ್ನ ಸಂಗ್ರಹ ಮಾಡಿ ಇಟ್ಕೊಂಡಿರುತ್ತೆ. ಏನಾಗುತ್ತೆ ಕೊನೆಗೆ ಅಂತಂದ್ರೆ, ಸಂಗೃಹಣನ್ ಸಹ ತೇನ ವಿನಶ್ಯತಿ. ನೀರು ಬಂದು ಆ ಧಾನ್ಯ, ಇರುವೆ, ಗೂಡು ಎಲ್ಲವನ್ನ ಸೇರಿಸ್ಕೊಂಡು ಕೊಚ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಎಷ್ಟು ಶ್ರಮಪಟ್ಟು ಸಂಗ್ರಹ ಮಾಡಿದ್ದು ಏನಾಯ್ತು, ಕೊನೆಗೆ ಪೂರ್ತಿ ಹಾಳಾಯ್ತು. ತಾನೂ ಹಾಳಾದ, ಅದು ಹಾಳಾಯ್ತು, ಎಲ್ಲ ಹಾಳಾಯ್ತು. ಅದರಿಂದ ಸಂಗ್ರಹ ಮಾಡಬಾರ್ದು ಅನ್ನೋದನ್ನ ನಾನು ಇವರಿಬ್ಬರನ್ನ ನೋಡಿ ಕಲ್ತ್ಕೊಂಡೆ. ಅವತ್ತಿಂದ ಅವತ್ತಿಗೆ ಮುಗಿಸ್ಕೊಂಡ್ಬೇಕು ಅಷ್ಟೇನೋ ಹೊರತು ಸೇವಿಂಗ್ಸ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಏನಿದೆ ಅದು ಭಾಗವತ ಧರ್ಮಕ್ಕೆ ವಿರುದ್ಧ. ಅದು ಮಾಡಬಾರ್ದು ಅನ್ನೋದನ್ನ ನಾನು ಕಲ್ತ್ಕೊಂಡೆ. ಇದಾದ್ಮೇಲೆ 13ನೆಯ ಗುರು ಯಾವ್ದಪ್ಪ ಅಂದ್ರೆ ಆನೆ. ನಾನು ಆನೆಯನ್ನ ನೋಡಿ ಕಲ್ತ್ಕೊಂಡೆ. ಏನು ಅಂತಂದ್ರೆ, ಆನೆ ಹತವಾಗೋದೇನೇನೆ ಆ ಸ್ತ್ರೀ ಸಂಘದಿಂದ. ಆನೆ ಈ ಕೆಡ್ಡ ಅಂತ ಮಾಡ್ತಾರಲ್ಲ, ಆನೆಯನ್ನ ಪಳಗಿಸೋದಕ್ಕೆ ಇರುವಂತಹ ಒಂದು ಕ್ರಮ, ಅದಕ್ಕೆ ಕೆಡ್ಡ ಅಂತ ಹೇಳ್ತಾರೆ. ಏನದು ಅಂತಂದ್ರೆ, ಒಂದು ದೊಡ್ಡ ಹಳ್ಳ ತೋಡ್ಬಿಡ್ತಾರೆ. ದೊಡ್ಡ ಹಳ್ಳ ತೋಡಿ ಅದನ್ನು ಮುಚ್ಚಿಬಿಡ್ತಾರೆ. ಈ ಸಣ್ಣ ಸಣ್ಣ ಕಡ್ಡಿಗಳನ್ನ ಇಟ್ಟು, ಬಿದಿರಿನ ಕಡ್ಡಿಗಳನ್ನ ಇಟ್ಟುಬಿಟ್ಟು ಆ ಹಳ್ಳವನ್ನು ಮುಚ್ಚಿಬಿಡ್ತಾರೆ. ಎಲೆ ಗಿಲೆ ಎಲ್ಲ ಹಾಕ್ಬಿಟ್ಟು ಆ ಹಳ್ಳದ ಆ ಬದಿಯಲ್ಲಿ ಒಂದು ಹೆಣ್ಣ ಆನೆಯನ್ನ ನಿಲ್ಸಿರ್ತಾರೆ, ಕಟ್ಟಾಕಿರ್ತಾರೆ. ಅಲ್ಲಿ ಈ ಗಂಡ ಆನೆ ಏನಿದೆ ಸಲಗ, ಇದು ಆ ಹೆಣ್ಣಾನೆ ಹತ್ರ ಹೋಗ್ಬೇಕು ಅನ್ನುವಂತಹ ಒಂದು ಗಮನದಲ್ಲಿ ಆ ಹೆಣ್ಣ ಆನೆಯ ಜೊತೆಯಲ್ಲಿ ಸಂಘ ಮಾಡಬೇಕು ಅಂತ ಬಂದು ಏನಾಗತ್ತೆ, ಆ ಹಳ್ಳದೊಳಗಡೆ ಬಿದ್ದೋಗುತ್ತೆ. ಅದು ಬಿದ್ದದ್ದೇನಾಯ್ತು, ಅದು ಮೇಲೆ ಎದ್ದೇಳಕ್ಕಾಗೋದಿಲ್ಲ. ಅದಕ್ಕೆ 15-20 ದಿವಸ ಅದಕ್ಕೆ ಆಹಾರ ಕೊಡೋದಿಲ್ಲ. ಇನ್ನೊಂದು ಪಳಗಿದ ಆನೆಯನ್ನ ತಗೊಂಡ್ಬಂದು ಅದನ್ನ ಹಾಕಿ ತಿವಿಸಿ ಒತ್ತಿ ಅದನ್ನು ಗುದ್ದಿ ಎಲ್ಲ ಮಾಡಿ ಅದನ್ನ ಮೆದು ಮಾಡಿ ಅದರ ಮದವನ್ನೆಲ್ಲ ಅಡಗಿಸಿ ಆ ಒಂದು ಸಣ್ಣ ಅಂಕುಶಕ್ಕೆ ಅಡಗುವಂತೆ ಮಾಡಿಬಿಡ್ತಾರೆ ಆನೆಯನ್ನು. ಅದು ಇಷ್ಟೇ ಇರುತ್ತಲ್ಲ ಅಂಕುಶ, ಅದು ಇಷ್ಟೇ ಕಬ್ಬಣದ್ದು, ಇಷ್ಟೇ ಜಾಸ್ತಿ ಏನಿರಲ್ಲ, ಇಷ್ಟೇಷ್ಟು ಚಿಕ್ಕದು ಆ ಕಬ್ಬಣದ ಇದು ಅಂಕುಶ. ಇಷ್ಟೇ, ಅದು ಕೋಲ್ ಇಷ್ಟು ಉದ್ದ ಇಟ್ಕೊಂಡಿರ್ತಾರೆ ಬಿಡ್ರಿ. ಆ ಅಂಕುಶ ಮೇನ್ ಪದಾರ್ಥ ಏನಿದೆ ಕಬ್ಬಣದ್ದು, ಅದು ಇಷ್ಟು ಉದ್ದ ಇರುತ್ತೆ. ಅಷ್ಟು ದೊಡ್ಡ ಆನೆ ಇಷ್ಟು ಚಿಕ್ಕ ಒಂದು ಅಂಕುಶಕ್ಕೆ ಅಡಗುವಂತೆ ಅದನ್ನ ಮಾಡಿಬಿಡ್ತಾರೆ. ಹೇಗೆ ಕಾಡಲ್ಲಿ ರಾಜನಂತೆ ಸಂಚಾರ ಮಾಡ್ಕೊಂಡು ಸ್ವೇಚ್ಛಾಚಾರವಾಗಿದ್ದ ಆನೆ ಯಾವೊಂದು ಕೈ ಕೆಳಗಡೆ ಅವನು ಹಾಕಿದ ಆಹಾರ ಹಾಕಿದಂತೆ ಮಾತು ಕೇಳಿಕೊಂಡು ಬಿದ್ದು ತನ್ನ ಜೀವನವನ್ನೇ ಪೂರ್ತಿ ಕಳ್ಕೊಳ್ತು. ಯಾವುದರಿಂದ? ಸ್ತ್ರೀ ಸಂಘದಿಂದ. ಆ ಸ್ತ್ರೀ ಸಂಘ ಬೇಕು ಅಂತ ಅಪೇಕ್ಷೆ ಪಟ್ಟಿದ್ರಿಂದ ಅದು ಹಾಳಾಯ್ತು. ಅದಕ್ಕೋಸ್ಕರವಾಗಿ ನಾನು ಏನ್ ಕಲ್ತ್ಕೊಂಡೆ ಅಂದ್ರೆ, ಪದಾಪಿ ಯುವತೀಂ ಭಿಕ್ಷು ನ ಸ್ಪೃಶೇತು ಧಾರವೀಮಪಿ. ಮರದ ಗೊಂಬೆಯನ್ನು ಕೂಡ, ಹೆಣ್ಣು ಗೊಂಬೆಯನ್ನ ಕಾಲಲ್ಲೂ ಮುಟ್ಟಬಾರದು ಅನ್ನೋದನ್ನ ನಾನು ಅದರಿಂದ ಕಲ್ತ್ಕೊಂಡೆ. ಹೆಣ್ಣು ಅಂದ್ರೆ ಅಷ್ಟು ದೂರ ಇರಬೇಕು ಅನ್ನುವಂತಹ ಅಂಶವನ್ನ ಕಲ್ತ್ಕೊಂಡೆ. ಯಾಕೆ? ಅದು ಮಾಯ. ಇದು ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು, ಎರಡು ಪರಸ್ಪರವಾಗಿ ಇದು ಮಾಯ. ಅದು ನಮ್ಮನ್ನು ಹಾಕಿ ಎಳೆದು ಬಿಡತ್ತೆ. ಆದ್ರಿಂದ ಕಾಲಲ್ಲಿ ಕೂಡ ಒಂದು ಹೆಣ್ಣು ಗೊಂಬೆಯನ್ನು ಕೂಡ ಮುಟ್ಟಬಾರದು ಅನ್ನೋದನ್ನ ನಾನು ಆ ಆನೆಯನ್ನು ನೋಡಿ ಕಲ್ತ್ಕೊಂಡೆ. ಇದು ನನಗೆ 13ನೇ ಗುರು. ಅದಾದ್ಮೇಲೆ 14ನೇ ಗುರು ಮಧುವನ್ನ ಸಂಗ್ರಹ ಮಾಡುವವನು. ಮಧುಹ, ಜೇನನ್ನ ಸಂಗ್ರಹ ಮಾಡುವವನು. ಅವನ್ನ ನೋಡಿ ಕಲ್ತ್ಕೊಂಡೆ. ಅವನು ಏನ್ ಮಾಡ್ದ, ಒಬ್ರಿಗೆ ಅದು ಕೊಡ್ಲಿಲ್ಲ. ಯಾವುದು? ಜೇನು. ಒಬ್ರಿಗೆ ದಾನ ಮಾಡ್ಲಿಲ್ಲ. ಹೋಗ್ಲಿ, ತಾನಾರ ತಿಂದು ಭೋಗ ಮಾಡ್ತಾ ತಾನೂ ತಿನ್ಲಿಲ್ಲ. ನ ದೇಯಂ ನೋಪಭೋಗ್ಯಂ. ಅದೇನಾಗತ್ತೆ? ಲುಬ್ಧೈಯತ್ ದುಃಖ ಸಂಚಿತಂ. ಕಷ್ಟಪಟ್ಟು ಸಂಚಯ ಮಾಡಿ ಇಟ್ಟ ದುಡ್ಡದು ದಾನನೂ ಮಾಡ್ಲಿಲ್ಲ, ಈ ಕಡೆ ಭೋಗನೂ ಮಾಡ್ಲಿಲ್ಲ, ಏನು ಮಾಡದೆ ಅದನ್ನು ಕೂಡಿಟ್ಟು 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 ಏನಾಯ್ತದು ಲುಬ್ಧಂದು. ಅದು ಕೊನೆಗೆ ಏನಾಗೋಗ್ಬಿಡುತ್ತೆ, ಮಧುಹೇವ ಅರ್ಥವಿನ್ಮಮ. ಅವನು ಯಾರೋ ಬರ್ತಾನೆ, ಅವನು ಏನು ಕಷ್ಟಪಡೋದಿಲ್ಲ, ಒಂದು ನಿಮಿಷ ಹಿಂಗೊಂದು ಹೊಗೆನೋ ಬೆಂಕಿನೋ ಹಾಕ್ತಾನೆ, ಅಷ್ಟು ಜೇನನ್ನ ತಾನು ತಗೊಂಡು ಹೋಗ್ತಾನೆ. ಏನು ಶ್ರಮ ಪಡಲಿಲ್ಲ, ಅವನಿಗೆ ಅಷ್ಟು ಜೇನು ಸಿಕ್ತು. ಕಷ್ಟಪಟ್ಟು ಸಂಗ್ರಹ ಮಾಡಿದ್ಯಾರು? ಅದು ಯಾವುದೋ ಜೇನು. ಅದು ಒದ್ದಾಡಿಕೊಂಡು ವರ್ಷಗಟ್ಲೆಯಿಂದ ಅದನ್ನ ಸಂಚಯನ ಮಾಡಿ ಇಟ್ಟಂತಹ ಜೇನನ್ನ ಒಂದು ಕ್ಷಣ ಮಾತ್ರದಲ್ಲಿ ಬಂದು ತಗೊಂಡು ಹೋಗ್ತಾನೆ. ಆದ್ರಿಂದ ಸಂಚಯದಿಂದ
ಹಾನಿ ಆಗತ್ತೆ ಅನ್ನೋದನ್ನ ನಾನು ಆ ಮಧುಹನನ್ನ ನೋಡಿ ಕಲ್ತ್ಕೊಂಡೆ. ಮತ್ತೆ ಅಷ್ಟೇ ಅಲ್ಲ, ಯಾರೋ ಕಷ್ಟ ಪಡ್ತಾರೆ, ಪಟ್ಕೊಳ್ಳಿ ಬಿಡು, ನಾನು ಯಾಕೆ ಕಷ್ಟಪಡ್ಬೇಕು? ನನ್ನ ಕಾಲಕ್ಕೆ ನನಗೆ ಯಾವಾಗ ಬೇಕೋ, ಅವನಿಗೇನು ಅವನು ಜೇನ್ ಬೇಕು ಅನ್ನಿಸ್ತೋ ಅವ್ನು ಬಂದ, ರೆಡಿ ಇತ್ತು, ತಗೊಂಡು ಹೋದ ಅಷ್ಟೇ. ನಮಗ್ ಬೇಕಾದಾಗ ನಾವು ಹೋದ್ರೆ ಅದು ರೆಡಿ ಇರುತ್ತೆ, ಅದನ್ನ ತಗೊಂಡು ಬಂದ್ರೆ ಆಯ್ತು ನಮ್ ಕೆಲಸ ಅಂತ. ಇನ್ನೊಬ್ಬರನ್ನ ಹೊಡೆದು ತಗೊಂಡ್ಬರ್ಬೇಕು ಅಲ್ಲ, ನಮಗ್ ಬೇಕಾದತ್ತೆ ನಮಗ್ ಸಿಗತ್ತೆ, ಅದನ್ನ ತಗೊಂಡು ಬಂದ್ರೆ ಆಯ್ತು. ಅದನ್ನ ನಾನು ಅಲ್ಲಿಂದ ನೋಡಿ ಕಲ್ತ್ಕೊಂಡೆ. ಹೇಗೆ ಅಂತಂದ್ರೆ, ಅಡಿಗೆ ಮಾಡ್ತಾನೆ ಗೃಹಸ್ಥ, ಧಾನ್ಯಗಳನ್ನ ತಗೊಂಡ್ ಬರ್ತಾನೆ, ದಾನ ತಗೊಂಡ್ ಬರ್ತಾನೋ ಇಲ್ಲ ಗದ್ದೆಯಲ್ಲಿ ಬೆಳಿತಾನೋ ಏನೋ ಮಾಡ್ತಾನೆ, ಒಟ್ಟು ದಾನವನ್ನ ಪದಾರ್ಥವನ್ನು ತಗೊಂಡ್ ಬರ್ತಾನೆ, ಕಷ್ಟಪಟ್ಟು ಅದನ್ನ ಅಡಿಗೆ ಮಾಡ್ತಾನೆ, ಅದಕ್ಕೆ ವೈಷ್ಣವ ಮಾಡಿ ಸಂಸ್ಕಾರ ಮಾಡಿ ಎಲ್ಲ ಮಾಡಿದ, ದೇವ್ರ ನೈವೇದ್ಯ ಮಾಡಿದ, ಎಲ್ಲ ಮಾಡಿದ. ತಾನು ಕೂತ್ಕೊಂಡು ಊಟ ಮಾಡೋದಕ್ಕೆ ಮುಂಚೆ ಒಬ್ಬ ಭಿಕ್ಷುಕ ಅಂದ್ರೆ ಯತಿ ಅವನು ಬರ್ತಾನೆ ಮನೆಗೆ, ಇವನು ಮಾಡಿದ ಅನ್ನವನ್ನೆಲ್ಲವನ್ನ ತಾನು ತಿಂದು ಆರಾಮಾಗಿ ಹೋಗ್ತಾನೆ. ಏನು ಪ್ರಯತ್ನ ಮಾಡ್ಲಿಲ್ವ ಯತಿ, ಅವನೇನು ಅಕ್ಕಿ ಸಂಪಾದನೆ ಮಾಡಲಿಲ್ಲ, ದಾನ ತಗೊಳ್ಳಿಲ್ಲ, ಏನು ಮಾಡಲಿಲ್ಲ. ಬಂದ, ಊಟ ಟೈಮಿಗೆ ಸರಿಯಾಗಿ ಬಂದ, ಊಟ ಮಾಡಿದ, ಹೋದ. ಇದನ್ನ ನಾನು ಅವನಿಂದ ಕಲ್ತ್ಕೊಂಡೆ. ಇಷ್ಟೇ ಸಾಕು ನಮ್ಗೆ, ಯಾಕೆ ಪ್ರಯತ್ನ ಪಡಬೇಕು ನಾವು ಅನ್ನಕ್ಕೆ? ಆ ಕಾಲದಲ್ಲಿ ಹೋದಾಗ ದೇವರು ಒದಗಿಸ್ತಾನೆ. ಒಂದು ಮನೆ ಅಲ್ಲದ್ರೆ ಇನ್ನೊಂದು ಮನೆ, ಯಾವುದೋ ಒಬ್ಬರು ಮನೆಯಲ್ಲಿ ಕರೆದೇ ಕರೀತಾರೆ, ಬನ್ರಿ ಅಂತಾರೆ, ಹೋದ, ಊಟ ಮಾಡ್ದ, ಮುಗಿದೈತೆ ಕೆಲಸ. ಯಾಕೆ ಸಂಪಾದನೆ, ಒದ್ದಾಡ್ಬೇಕು ಯಾಕೆ ಅನ್ನೋದನ್ನ ನಾನು ಆ ಮಧುಹನಲ್ಲಿ ನೋಡಿ ಕಲ್ತ್ಕೊಂಡೆ. ಇದಾದ ಮೇಲೆ ಗ್ರಾಮ್ಯ ಸಂಗೀತವನ್ನ ಕೇಳಬಾರದು ಅನ್ನೋದನ್ನ ನಾನು ಜಿಂಕೆಯನ್ನು ನೋಡಿ ಕಲ್ತ್ಕೊಂಡೆ. ಏನ್ ನಾವ್ ಇವತ್ತೆಲ್ಲ ಕೇಳ್ತಾ ಇದೀವಿ, ಗ್ರಾಮ್ಯ ಸಂಗೀತ, ಗ್ರಾಮ್ಯ ನೃತ್ಯಗಳು, ಇವುಗಳನ್ನೆಲ್ಲ ನೋಡಿ, ಅದನ್ನ ಕೇಳಿ, ಅದನ್ನ ನೋಡಿ ಜಿಂಕೆಗಳು ಮೋಹಿತವಾಗಿ ಬಿಡುತ್ತೆ. ಅವನು ಏನ್ ಮಾಡ್ತಾನೆ, ಆ ಜಿಂಕೆಗಳನ್ನ ಬೇಟೆಯಾಡುವ ಬೇಟೆಗಾರ, ಅವು ತುಂಬಾ ಸ್ಪೀಡಾಗಿ ಹೋಗುತ್ತೆ ಜಿಂಕೆಗಳು, ಅದರಿಂದ ಅದನ್ನ ಅಟ್ಟಿಸ್ಕೊಂಡು ಹೋಗಿ ಎಲ್ಲ ಬಾಣ ಹೊಡೆದು ಅದನ್ನ ಇದು ಮಾಡಕ್ ಆಗಲ್ಲ. ಅದನ್ನ ಏನ್ ಮಾಡ್ತಾನೆ ಅವನು, ಅದನ್ನ ಡೈವರ್ಟ್ ಮಾಡಿಬಿಡ್ತಾನೆ. ಹೇಗೆ ಅಂತಂದ್ರೆ, ಒಳ್ಳೆ ಸಂಗೀತವನ್ನ ಹಾಕ್ತಾನೆ. ಒಂದು ಹಾಡ್ತಾನೆ, ಇಲ್ಲ ತಾನು ಒಂದು ವಾದ್ಯವನ್ನು ನುಡಿಸ್ತಾನೆ, ಏನೋ ಮಾಡ್ತಾನೆ. ಸಾಮಾನ್ಯವಾಗಿ ವೇಣುನಾದ ಮಾಡ್ತಾರಂತೆ, ಅದೊಂದು ಕಲೆ. ವೇಣುನಾದ ಅಂದ್ರೆ ಇವತ್ತಿನ ತರ ಅಲ್ಲ, ಒಟ್ಟು ಆ ಜಿಂಕೆಗಳನ್ನ ಆಕರ್ಷಣೆ ಮಾಡುವಂತ ಒಂದು ಧ್ವನಿ ವಿಶೇಷವನ್ನ ಮಾಡ್ತಾರೆ. ಅದು ತುಂಬಾ ಹೊತ್ತು ಮಾಡಿದಾಗ ಏನಾಗೋಗ್ಬಿಡತ್ತೆ, ಆ ಜಿಂಕೆಗಳು ತಾವು ತಿನ್ನಬೇಕು ಅನ್ನೋದನ್ನ ಮರ್ತೋಗ್ಬಿಡುತ್ತೆ, ಮೆಲಕ್ ಹಾಕ್ಬೇಕು ಅನ್ನೋದನ್ನ ಮರ್ತೋಗ್ಬಿಡುತ್ತೆ. ಯಾವಾಗ ಮೆಲಕ್ ಹಾಕ್ಬೇಕು ಅನ್ನೋದನ್ನ ಮರ್ತೋಗ್ಬಿಡತ್ತೆ, ಗಮನ ಬೇರೆ ಕಡೆ ಹೋಗತ್ತೆ, ತಕ್ಷಣ ಬಾಣ ಹೊಡಿತಾನೆ. ಹಾಗೇನಾಯ್ತು, ನಾವು ಮಾಡಬೇಕಾದ ಕರ್ತವ್ಯವನ್ನ ಮರೆತು ಅನ್ಯತ್ರ ಆಸಕ್ತರಾಗ್ತೀವಿ. ಯಾವುದು, ಈ ಗ್ರಾಮ್ಯ ಸಂಗೀತಗಳಲ್ಲಿ, ಗ್ರಾಮ್ಯ ನೃತ್ಯಗಳಲ್ಲಿ, ಇವುಗಳಿಂದ ಏನಾಗ್ತೀವಿ, ನಾವು ಅನ್ಯತ್ರ ಆಸಕ್ತರಾಗ್ಬಿಡ್ತೀವಿ. ಮಾಡಬೇಕಾದ ಕರ್ತವ್ಯ, ನಾವು ಏನು ಕರ್ಮ ಭೋಗ ಮಾಡಬೇಕಾಗಿದೆ, ನಾವು ಮಾಡಬೇಕಾಗಿದ್ದ ಭೋಗ ಅವುಗಳನ್ನೆಲ್ಲ ಮರೆತುಕೊಂಡು ಮಾಡಬೇಕಾದ ಕರ್ಮವನ್ನ ಬಿಟ್ಟು ಅನ್ಯತ್ರ ಆಸಕ್ತರಾಗ್ತೀವಿ. ಅವನು ಯಮದೇವರು ಕಾಯ್ದಾ ಕೂತಿರ್ತಾನೆ, ಸರಿಯಾಗಿ ಬಂದು ಹೊಡಿತಾನೆ ನಮ್ಮನ್ನು. ಅದಕ್ಕೆ ಆ ಜಿಂಕೆಯಿಂದ ನಾವು ಕಲ್ತ್ಕೊಂಡೆ. ಇನ್ನೊಂದು ಕಡೆ ಡೈವರ್ಷನ್ ಆಗಬಾರ್ದು ನಮಗೆ ಅನ್ನೋದು ಜಿಂಕೆಯಿಂದ ನಾನು ಕಲ್ತ್ಕೊಂಡೆ. ಇದು 14ನೇ ಗುರು ನನಗೆ, 15ನೇ ಗುರು ನನಗೆ. 16ನೇದು ಯಾವ್ದಪ್ಪ ಅಂತಂದ್ರೆ ಮತ್ಸ್ಯ, ಅದು 16ನೇ ಗುರು. ಅದು ಬಾಯಿ ಚಪಲಕ್ಕೆ ಹೋಗಿ ತನ್ನ ಜೀವನವನ್ನ ಕಳ್ಕೊಳ್ಳುತ್ತೆ. ಆ ಒಂದು ಹುಳುವನ್ನ ಇದಕ್ಕೆ, ಆ ಕೊಕ್ಕಿಗೆ ಹಾಕಿ ಬಿಸಾಕಿರ್ತಾರೆ, ಆ ಹುಳು ತಿನ್ಬೇಕು ಅನ್ನುವಂತಹ ಒಂದು ಆಸೆ, ಬಾಯಿ ಚಪಲ, ಆ ಜಿಹ್ವಾ ಚಾಪಲ್ಯದಿಂದ ಹೋಗಿ ಅದೇನಾಯ್ತು, ತನ್ನ ಜೀವನವನ್ನ ಕಳ್ಕೊಳ್ತು. ಅದು ಪೂರ ಪ್ರಾಣನೇ ಹೊರಟೋಯ್ತು, ಅದ್ರದ್ದು ಸಿಕ್ಕಾಕೊಂಡ್ಬಿಡ್ತು ಅದ್ರೊಳಗಡೆಗೆ. ಅದರಿಂದ ನಾನು ಅರ್ಥ ಮಾಡ್ಕೊಂಡೆ, ಜಿಹ್ವಯ ಅತಿ ಪ್ರಮಥಿನ್ಯ, ಅದೆಂತದ್ದು ಅತಿ ಪ್ರಮಥಿ, ಮಹಾಬಲಿಷ್ಠ ಜಿಹ್ವ, ಏನ್ ಬೇಕಾದ್ರೆ ಗೆಲ್ಲಬಹುದು. ಜಿಹ್ವಾ ಚಾಪಲ್ಯ ಇದೆ ನೋಡ್ರಿ, ಅದನ್ನ ಗೆಲ್ಲಕ್ಕಾಗಲ್ಲ, ಬಹಳ ಕಷ್ಟ. ಅದು ಎಷ್ಟು ವಯಸ್ಸಾಗಿರತ್ತೆ, ಅಲ್ಲೆಲ್ಲ ಬಿದ್ದೋಗಿರತ್ತೆ, ಆದ್ರೂ ಆ ಚಕ್ಲಿ ಕೊಡಬೇಡ ತಿನ್ಬೇಕು ಅಂತ ಆಸೆ. ಯಾಕೆ, ಆ ನಾಲಿಗೆ ಅಷ್ಟು ಬೇಕದು ರುಚಿ, ತಿನ್ಬೇಕು ಅನ್ನೋ ಆಸೆ. ಕೊನೆಗೆ ಏನ್ ಮಾಡ್ತೀವಿ, ಅಗಿಯಕ್ಕಾಗದೆ ಇದ್ರೆ ಅದನ್ನ ನೆನೆಸಿ ಮೆತ್ತಗೆ ಮಾಡ್ಕೊಂಡಾದ್ರೂ ಕೊನೆಗೆ ಅದನ್ನ ತಿಂದು ಅದನ್ನ ಸಮಾಧಾನ ಮಾಡ್ಕೊಳ್ಬೇಕೋ ಹೊರತು, ಬೇಡ ನನಗೆ ಆಗಲ್ಲ ಅಂತ ಬಿಡೋದಿಲ್ಲ. ಎಂಥ ಪರಿಸ್ಥಿತಿನಲ್ಲಿದ್ರು ನಿಂಗೆ ಏನಾರ ಆಸೆ ಇದೆಯಾ ಅಂತ ಕೇಳಿದ್ರೆ ಫಸ್ಟ್ ಹೇಳಿದ್ರೆ ನಂಗೆ ಅದು ತಿನ್ಬೇಕು ಅಂತ ಆಸೆ ಅಂತೀವಿ. ನಮ್ಮ ತಾತಂದೆ ದೃಷ್ಟಾಂತ ನಾವು ನೋಡಿದ್ವಲ್ಲ, ಪ್ರಾಣ ಹೋಗುವ ಹಿಂದಿನ ದಿವಸದ ರಾತ್ರಿ, ಹಿಂದಿನ ದಿವಸ ಅಲ್ಲ, ಅರ್ಧ ಗಂಟೆ ಮುಂಚೆ ಅವ್ರು ಎಚ್ಚರವಾಗಿದ್ರು, ಆಸ್ಪತ್ರೆನಲ್ಲಿ ಇದ್ರು. ಆ ಮಗಳು ಬಂದಿದ್ದಾಳೆ ನೋಡೋದಕ್ಕೆ ಅಪ್ಪನ. ಅಪ್ಪ ಏನಾರ ಬೇಕಾ, ನಿಂಗೆ ಏನಾರ ಆಸೆ ಇದೆಯಾ ಅಂತ ಕೇಳಿದ್ರೆ ಹಾಲ್ಬಾಯಿ ಮಾಡ್ಕೊಂಬ ಅಂತಂದ್ರು. ಆ ಸಾಯೋ ಅರ್ಧ ಗಂಟೆ ಮುಂಚೆನಲ್ಲಿ ಆ ಹಾಲ್ಬಾಯಿ ತಿಂದು ಸತ್ತಿದ್ದಾರೆ ನಮ್ಮ ತಾತ.
ಅಂದ್ರೆ ಸಾಯ್ತಾ ಇದೀನಿ ಅಂತ ಗೊತ್ತಾಗಿದೆ, ಅಂತ ಡೆತ್ ಬೆಡ್ ಅಲ್ಲಿ ಇದೀನಿ ಅಂತ ಗೊತ್ತು, ಆಸ್ಪತ್ರೆಯಲ್ಲಿ ಇದ್ದಾರೆ, ಅಷ್ಟು ಗೊತ್ತಿದ್ರು ಆ ಬಾಯಿ ಚಪಲ ಎಷ್ಟು ಅವ್ರಿಗೆ ಮಾತಾಡಕ್ ಬರ್ತಿಲ್ಲ, ಕಫ ತುಂಬ್ಕೊಂಡ್ಬಿಟ್ಟಿದೆ, ಹಾಲ್ ಬಾಯಿ ಅಂತ ಹೇಳಕ್ ಬರ್ತಾ ಇಲ್ಲ. ಅಷ್ಟು ಇದ್ದಾಗಲೂ ಆ ನಾಲ್ಗೆ ಚಪಲ ಅನ್ನೋದು ನೋಡ್ರಿ ಅದು ಹೋಗೋದೇ ಇಲ್ಲ. ಒಂದು ಮೀನನ್ನ ನೋಡಿ ನಾನು ಕಲ್ತ್ಕೊಂಡೆ ಜಿಹ್ವಾ ಚಾಪಲ್ಯವನ್ನು ಬಿಡಬೇಕು ಅನ್ನೋದನ್ನ ನಾನು ಅದನ್ನ ನೋಡಿ ಕಲ್ತ್ಕೊಂಡೆ. ಅದು 16ನೇ ಗುರು ನನಗೆ ಅದು ಮೀನು. ಇದಾದ ಮೇಲೆ 17ನೇ ಗುರು ಒಬ್ಳು ವೇಶ್ಯಾಸ್ತ್ರಿ. ಯಾರವಳು? ಪಿಂಗಳ ಅಂಬುವಂತಹ ಒಬ್ಳು ವೇಶ್ಯಾಸ್ತ್ರಿ. ಏಳುವರೆ ಆಗಿದೆ. ಏನಪ್ಪಾ ಆ ಪಿಂಗಳ ಅಂಬುವಂತಹ ಒಬ್ಳು ವೇಶ್ಯಾಸ್ತ್ರಿ. ಅವಳು ಮಾತಾಡಿದ್ದನ್ನ ನಾನು ಕೇಳಿಸ್ಕೊಂಡೆ. ಅವಳು ದಿನಾ ಸಾಯಂಕಾಲ ಕತ್ತಲಾಗಿದ ತಕ್ಷಣ ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ಬೇಕು, ಆ ಬಾಗಿಲಲ್ಲಿ ಬಂದು ನಿಂತ್ಕೊಳ್ಬೇಕು, ದಾರಿಯಲ್ಲಿ ಓಡಾಡುವಂತಹ ಎಲ್ಲರನ್ನ ತನ್ನ ಕಡೆಗೆ ಆಕರ್ಷಣೆ ಮಾಡಬೇಕು. ಪ್ರತಿಯೊಬ್ಬ ಪುರುಷನಲ್ಲಿ ನಾನು ನೋಡ್ತಾ ಇದ್ದೆ, ಇವನ್ ಧನಿಕನ, ಇವನ್ ದುಡ್ಡಿರೋನ, ಇವನ್ನ ಕೇಳಿದಷ್ಟು ದುಡ್ಡು ಕೊಡ್ತಾನ ನನಗೆ ಅಂತಾನೆ ನಾನು ಪ್ರತಿಯೊಬ್ಬರಲ್ಲೂ ಯೋಚನೆ ಮಾಡ್ತಾ ಇದ್ದೆ. ಒಬ್ಬೊಬ್ಬರನ್ನು ನಾನು ಆಕರ್ಷಣೆ ಮಾಡ್ತಾ ಇದ್ದೆ. ಕೆಲವೊಬ್ರು ಆಕರ್ಷಿತರಾಗ್ತಿದ್ರು, ಕೆಲವೊಬ್ರು ಆಕರ್ಷಿತರಾಗ್ತಿರ್ಲಿಲ್ಲ. ಆಕರ್ಷಿತರಾಗಿ ಬಂದವರೆಲ್ಲರೂ ನಾ ಕೇಳಿದಷ್ಟು ದುಡ್ಡನ್ನು ಕೊಡ್ತಿರ್ಲಿಲ್ಲ. ಆಮೇಲೆ ಮತ್ತೆ ಏನಾಯ್ತು, ಅಯ್ಯೋ ಇವ್ನು ನಾನು ಕೇಳಿದಷ್ಟು ದುಡ್ಡು ಕೊಡ್ಲಿಲ್ಲ ಅಂತ ಮತ್ತೆ ಇನ್ನೊಬ್ಬನಿಗೋಸ್ಕರವಾಗಿ ನಾನು ಆ ಬಾಗಿಲಲ್ಲಿ ನಿಂತ್ಕೊಂಡು ಕಾಯ್ತಾ ಇರ್ತಿದ್ದೆ. ಈ ತರ ಬಹಳಷ್ಟು ಏನಾಯ್ತು, ಇಡೀ ರಾತ್ರಿ ನಿದ್ದೆನೇ ಮಾಡಿಲ್ಲ. ರಾತ್ರಿ ಪೂರ್ತಿ ಇದೇ ತರನ ಎಚ್ಚರವಾಗಿ ಇದ್ದು ಆ ಪುರುಷರಿಗೋಸ್ಕರ ಕಾಯ್ತಾ ಇದ್ದೆ. ಒಂದಷ್ಟು ಜನ ಬರ್ತಾ ಇದ್ರು, ಕೊಡ್ತಿದ್ರು, ಕೆಲವೊಬ್ರು ಕೊಡ್ತಿರ್ಲಿಲ್ಲ, ಎಲ್ಲ ಆಯ್ತು. ಆಮೇಲೆ ಎಷ್ಟೋ ಹೊತ್ತು ಯಾರು ಬರಲೇ ಇಲ್ಲ. ಅವಾಗ ನನಗೆ ಆಲೋಚನೆ ಬಂತು, ಇಲ್ಲಿ ಏನಿದು, ನಾನು ಏನ್ ಕೆಲಸ ಮಾಡ್ತಾ ಇದ್ದೀನಿ ನಾನು? ಅಲ್ಲ, ನಮಗೆ ಬೇಕಾದದ್ದನ್ನ ಕೊಡೋದಕ್ಕೋಸ್ಕರವಾಗಿ ನಮ್ಮ ಹತ್ರದಲ್ಲೇ ಒಬ್ಬ ಇದ್ದಾನೆ, ನಮ್ಮ ಜೊತೆಗೇ ಒಬ್ಬ ಇದ್ದಾನೆ. ಸಂತಂ ಸಮೀಪೆ ರಮಣಂ ರತಿಪ್ರದಂ ವಿತ್ತಪ್ರದಂ ನಿತ್ಯಮಿಮಂ ವಿಹಾಯ. ನಿತ್ಯವಾಗಿ ಯಾವಾಗಲೂ ನಮಗೆ ರತಿಯನ್ನ ಕೊಡುವವನು, ನಮ್ಮನ್ನ ಸಂತೋಷಪಡಿಸುವವನು, ನಮಗೆ ಬೇಕಾದಷ್ಟು ದುಡ್ಡನ್ನ ಕೊಡುವವನು, ಎಲ್ಲವನ್ನ ಕೊಡುವವನು ನಮ್ಮ ಜೊತೆಯಲ್ಲೇ ಇದ್ದಾನೆ. ಅವನನ್ನ ವಿಹಾಯ, ಅವನನ್ನ ಬಿಟ್ಟು ನಾನು ಅಕಾಮದಂ, ನಮಗೆ ಬೇಕಾದದ್ದನ್ನು ಕೊಡೋದಿಲ್ಲ. ಮತ್ತೇನು? ದುಃಖ ಭಯಾದಿ ಶೋಕ ಮೋಹಪ್ರದಂ, ದುಃಖ ಕೊಡ್ತಾರೆ, ನಮಗೆ ಭಯವನ್ನ ಪಡಿಸ್ತಾರೆ, ಇತ್ಯಾದಿಗಳನ್ನೆಲ್ಲ ಮಾಡುವಂತಹ ತುಚ್ಛಮಹಂ, ತುಚ್ಛರಾದಂತಹ ಈ ಪುರುಷರುಗಳನ್ನ ನಾನು ಕಾಮಿಸ್ತಾ ಕುತ್ಕೊಂಡ್ಬಿಟ್ನಲ್ಲ. ನಮಗೆಲ್ಲವನ್ನ ಕೊಡುವವನು ನಮ್ಮ ಜೊತೆನಲ್ಲೇ ಇದ್ದಾನೆ ಪರಮಾತ್ಮ. ಅವನು ನಿಜವಾದ ರಮಣ. ಅವನು ಆ ಪರಮಾತ್ಮನನ್ನು ಬಿಟ್ಟು ನಾನು ಏನಿದೆಲ್ಲ ಮಾಡ್ತಾ ಕೂತ್ಕೊಂಡೆ, ಇದು ಯಾರೋ ಪುರುಷರುಗಳನ್ನ ನಾನು ಸಂತೋಷಗೊಳಿಸಕ್ಕೆ ಒದ್ದಾಡ್ತಾ ಇದ್ದೀನಲ್ಲ ಅಂತ ಅವಳಿಗೆ ವಿವೇಕ ಬಂತು. ಎಲ್ಲದರ ತನ್ನ ಕೃತ್ಯಗಳ ಮೇಲೆ, ತಾನು ಮಾಡಿದ್ದ ಅದೆಲ್ಲದರ ಮೇಲೆ ವೈರಾಗ್ಯ ಬಂತು. ಎಲ್ಲವೂ ಇದು ಬೇಡ, ಇದು ಅಶಾಶ್ವತ ಅಂತ ಚಿಂತನೆ ಮಾಡಿಕೊಂಡ್ಲು. ಅಹೋ ಮೇ ಮೋಹ ವಿತತಿಂ, ಏನ್ ನನ್ ಬುದ್ಧಿ ಕೆಟ್ಟೋಯ್ತು, ಎಂತ ಕೆಲಸ ಮಾಡ್ಕೊಂಡೆ ನಾನು ಅಂತ ಅವಳು ನನ್ನ ಚಿಂತನೆ ಮಾಡಿಕೊಂಡು ಏನು ಮಾಡಿದ್ಲು, ಪರಮಾತ್ಮನೇ ನಾನು ಶರಣಾಗತಳಾಗ್ತೀನಿ, ನನಗೆ ಇನ್ನೇನು ಬೇಡ ಅಂತ ನಿಶ್ಚಯ ಮಾಡಿ ವಿರಕ್ತಳಾಗಿ ಮಲ್ಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡಿದ್ಲು. ಯಾವಾಗ ಅವಳು ಆ ಪುರುಷರನ್ನ ಅಪೇಕ್ಷೆ ಪಡ್ತಾ ಇದ್ಲೋ, ರಾತ್ರಿ ಎಲ್ಲ ಎದ್ದು ಕೂತಿದ್ದಾಳೆ, ನಿದ್ದೆ ಮಾಡಲಿಲ್ಲ. ಪರಮಾತ್ಮನನ್ನ ಚಿಂತನೆ ಮಾಡಿ ಅವನೇ ನಮಗೆ ಸುಖಪ್ರದ ಅಂತ ಆಲೋಚನೆ ಮಾಡಿದ್ಲು, ಸುಖವಾಗಿ ನಿದ್ದೆ ಮಾಡಿದ್ಲು. ಪರಮಾತ್ಮನಿಂದ ಸುಖ ಪ್ರಾಪ್ತಿ ಆಯಿತು. ಅಲ್ಲಿ ತನಕ ದುಃಖದಿಂದ ಎದ್ದು ಕೂತಿದ್ದಳು, ಯಾರು ಬರ್ತಿಲ್ಲ, ನಂಗೆ ಬೇಕಾದದ್ದನ್ನು ಕೊಡ್ತಿಲ್ಲ ಅಂತ ಅಲ್ಲಿ ತನಕ ಎದ್ದಿ ದುಃಖ ಪಡ್ತಾ ಇದ್ದವಳು ಪರಮಾತ್ಮನನ್ನ ಶರಣಾಗತಳಾಗಿ ನಿದ್ದೆ ಮಾಡಿದ್ಲು. ಆದ್ರಿಂದ ಸಂಸಾರ ಕೂಪೆ ಪತಿತಂ ವಿಷಯೈಹಿ ಮಿಷಿತೆ ಕ್ಷಣಂ, ಆ ಸಂಸಾರ ಕೂಪದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀನಿ ಅಂತ ಅವಳು ಅನ್ಕೊಂಡು ಇದನ್ನೆಲ್ಲ ಬಿಡಬೇಕು ಅಂತ ಬಿಟ್ಲು. ಆ ಪರಮಾತ್ಮನನ್ನ ಶರಣಾಗತಳಾಗಿ ಅಂತ ಅವಳು ಚಿಂತೆ ಹೇಳ್ತಾಳೆ ಸ್ಪಷ್ಟವಾಗಿ. ಅಂದ್ರೆ ಅವಳನ್ನು ನೋಡಿ ಅವಧೂ ದುಃಖ, ಆಸೆಯಿಂದ ದುಃಖ ಅಲ್ಲ, ಆಸೆನೇ ದುಃಖ. ಮೊದಲು ನೈರಾಶಂ ಪರಮಂ ಸುಖಂ, ಆಸೆ ಇಲ್ಲದೆ ಇರೋದು ಅದೇ ಪರಮ ಸುಖ. ನಮಗೆ ಏನು ಬೇಡ ಅಂತನ್ನೋರು ನೆಮ್ಮದಿಯಾಗಿರ್ತಾನೆ. ಎಷ್ಟಿದ್ರು ನಮ್ಗೆ ಇನ್ನೂ ಬೇಕು ಅನ್ನೋವನು ಅವನು ದುಃಖ ಪಡ್ತಾನೇ ಇರ್ತಾನೆ, ಅವನು ಕಷ್ಟ ಪಡ್ತಾನೆ ಇರ್ತಾನೆ, ಒದ್ದಾಡ್ತಾನೆ ಇರ್ತಾನೆ. ಆದ್ರಿಂದ ಆಸೆನೇ ದುಃಖನ ಹೊರತು ಬೇರೆ ಇನ್ನೊಂದಲ್ಲ ಅಂತ ನಾನು ಅದನ್ನ ಆ ಪಿಂಗಳನ್ನ ನೋಡಿ ನಾನು ಕಲ್ತ್ಕೊಂಡೆ ಅಂತ ಇಷ್ಟು ಅವಧೂತ ಹೇಳ್ತಾನೆ. ಒಟ್ಟು 17 ಗುರುಗಳನ್ನ ಅವನು ವಿಶ್ಲೇಷಣೆ ಮಾಡ್ತಾನೆ. ಇಷ್ಟಾದ್ಮೇಲೆ ಇನ್ನು
8 ಜನ ಗುರುಗಳು ಅವ್ರಿಗಿದ್ದಾರೆ. ಇನ್ನು 25, ಒಟ್ಟು 24 25 ಗುರುಗಳ ವಿಚಾರವನ್ನೇ ಹೇಳ್ತಾಳೆ. ಅದರಲ್ಲಿ 18ನೇ ಗುರು ಬಂದು ಕುರರ ಪಕ್ಷಿ, ಒಂದು ಪಕ್ಷಿ. ಅದು ಏನ್ ಮಾಡತ್ತೆ, ಅದು ಒಂದು ಮಾಂಸದ ತುಂಡನ್ನ ತನ್ನ ಬಾಯಲ್ಲಿ ಇಟ್ಕೊಂಡು, ಕುರರ ಪಕ್ಷಿ ಚಿಕ್ಕದು ಪುಟ್ಟು ಪಕ್ಷಿ ಅದು ತನ್ನ ಒಂದು ಮಾಂಸದ ತುಂಡನ್ನ ಬಾಯಲ್ಲಿ ಇಟ್ಕೊಂಡು ಹಾರ್ತಾ ಇದೆ. ಅದು ಮಾಂಸದ ತುಂಡು ಬಾಯಲ್ಲಿದೆ ಅಂತ ನೋಡಿ ಅದರ ಮೇಲೆ ದೊಡ್ಡ ದೊಡ್ಡ ಪಕ್ಷಿಗಳೆಲ್ಲ ಆಕ್ರಮಣ ಮಾಡಿದೆ. ಯಾಕೆ ಅಂದ್ರೆ ಆ ಆಹಾರವನ್ನು ಕಿತ್ಕೋಬೇಕು ಅಂತ. ಇದು ಪಾಪ ಅದರಿಂದ ತಪ್ಪಿಸ್ಕೊಳ್ಬೇಕು ಅಂತ ಇದು ಕಷ್ಟಪಟ್ಟು ಅದನ್ನ ಆಹಾರವನ್ನು ಬಾಯಲ್ಲಿ ಇಟ್ಕೊಂಡು ಸಿಕ್ಕಾಪಟ್ಟೆ ಓಡಿ ಮಾಡಿ ಎಲ್ಲ ಸಿಕ್ಕಾಪಟ್ಟೆ ಒದ್ದಾಡ್ಬಿಡ್ತು. ಕೊನೆಗೆ ಅದು ಏನಾಯ್ತು, ಆಗ್ಲಿಲ್ಲ, ಆ ತನ್ನ ಬಾಯಲ್ಲಿರೋದನ್ನ ಬಿಸಾಕ್ಬಿಡ್ತು. ಬಿಸಾಕಿದ ತಕ್ಷಣ ನೆಮ್ಮದಿ ಆಗ್ಬಿಡ್ತು. ಯಾಕೆ, ಆ ಪಕ್ಷಿಗಳೆಲ್ಲ ಇದನ್ನ ಬಿಡ್ತು, ಅದು ಆ ಮಾಂಸದ ತುಂಡು ಕಡೆ ಹೊರಟೋಯ್ತು, ಇದು ನೆಮ್ಮದಿ ಆಗೋಯ್ತು. ಅದನ್ನ ನೋಡಿ ನಾನು ಕಲ್ತ್ಕೊಂಡೆ, ಏನು, ಪರಿಗ್ರಹೋ ಹಿ ದುಃಖಾಯ ಯದ್ಯತ್ ಪ್ರಿಯತಮಂ ಋಣಾಂ. ಈ ಪ್ರತಿಗ್ರಹ ಅಂತ ಏನಿದೆಯಲ್ಲ, ಇದು ಎಷ್ಟೆಷ್ಟು ನಾವು ಪ್ರತಿಗ್ರಹವನ್ನ ಮಾಡ್ತೀವೋ ಅಷ್ಟಷ್ಟು ನಮ್ಮ ಮೇಲೆ ಎಲ್ಲರ ಕಣ್ಣು ಬೀಳತ್ತೆ. ಇನ್ಕಮ್ ಟ್ಯಾಕ್ಸು, ಅವ್ರ ಟ್ಯಾಕ್ಸು, ಈ ಟ್ಯಾಕ್ಸು, ಅದು ಇದು 28 ಜನ ಕಣ್ಣು ಬೀಳ್ತಾನೆ ಇರ್ತಾರೆ. ಎಲ್ಲರೂ ನಮ್ಗೆ ಕಣ್ಣು ಹಾಕ್ತಾ ಇರ್ತಾರೆ. ಏನೂ ಇಲ್ವಾ ನಮ್ಗೆ, ಯಾರು ನಮ್ಮ ಕಡೆ ತಿರ್ಗೇ ನೋಡೋದು, ನೆಮ್ಮದಿಯಾಗಿರ್ಬೋದು ಅನ್ನೋದನ್ನ ನಾನು ಕುರರ ಪಕ್ಷಿಯಿಂದ ನೋಡಿ ನಾನು ತಿಳ್ಕೊಂಡೆ. 19ನೇದು ಒಂದು ಮಗು, ಅದು ಒಂದು ಗುರು. ಅದು ಯಾವುದಕ್ಕೂ ಅದಕ್ಕೆ ಮಾನ ಇಲ್ಲ, ಅಪಮಾನ ಇಲ್ಲ, ಅದಕ್ಕೆ ಏನಿಲ್ಲ. ಅದಕ್ಕೆ ಯಾರು ಬೈದ್ರು ಅದಕ್ಕೆ ಅರ್ಥ ಆಗಲ್ಲ, ಹೊಗಳಿದ್ರು ಗೊತ್ತಾಗಲ್ಲ, ಏನು ವಿಕಾರ ಇಲ್ಲ. ಅದು ಹೊಗಳಿದ್ರು ಸಂತೋಷ ಪಡಲ್ಲ, ಬೈದ್ರು ದುಃಖ ಪಡಲ್ಲ. ಅದು ತನ್ನ ಪಾಡಿ ತಾನು ಆಟ ಆಡ್ಕೊಂಡು ಕೂತಿರುತ್ತೆ. ತಂದೇ ಒಂದು ಲೋಕ. ಆತ್ಮಕ್ರೀಡ ಆತ್ಮರಥೋ ವಿಚರಾಮೀಹ ಬಾಲವತು. ಹಾಗೆ ಅದು ತಂದೇ ಒಂದು ಲೋಕದಲ್ಲಿ ಹೆಂಗಿರುತ್ತೋ ಹಾಗೆ ನಾನು ಆ ಪರಮಾತ್ಮನನ್ನು ಚಿಂತನೆ ಮಾಡ್ತಾ, ಪರಮಾತ್ಮನನ್ನೇ ಧ್ಯಾನ ಮಾಡ್ತಾ ಅವನ ತರ ಮಗುವಿನ ತರ ಇದ್ದು ಬಿಡ್ಬೇಕು ಅನ್ನೋದನ್ನ ನಾನು ಆ ಮಗುವನ್ನ ನೋಡಿ ಕಲ್ತ್ಕೊಂಡೆ. ಯಾರು ಏನಾರ ಬೈಕೊಳ್ಳಿ, ಯಾರು ಏನಾರ ಹೊಗಳ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ, ನನ್ನ ಪಾಡಿ ನಾನು ಇರ್ಬೇಕು ಅನ್ನೋದನ್ನ ಆ ಮಗುವನ್ನ ನೋಡಿ ಕಲ್ತ್ಕೊಂಡೆ. ಇದಾದ್ಮೇಲೆ 20ನೇಯ ಗುರು ನನಗೆ ಒಬ್ಬಳು ಹುಡುಗಿ. ಅವಳು ಏನಾಗುತ್ತೆ, ಅವಳನ್ನ ವರಾನ್ವೇಷಣೆಗೋಸ್ಕರವಾಗಿ ಬಂದಿರ್ತಾರೆ. ಆ ಹುಡುಗಿ ನೋಡಕ್ ಬಂದಿರ್ತಾರೆ, ಮನೆ ಇವರು ಗಂಡನ ಮನೆಯವರುಗಳು ಹುಡುಗಿಯನ್ನ ನೋಡ ಕನ್ಯಾ ವೀಕ್ಷಣೆಗೆ ಬಂದಿರ್ತಾರೆ. ಮನೆಯಲ್ಲಿ ಯಾರೂ ಇಲ್ಲ, ಈ ಹುಡುಗಿ ಒಬ್ಳೇ ಇದ್ದಾಳೆ. ಎಲ್ಲರೂ ಬಂದಿದ್ದಾರೆ. ಬಂದವರಿಗೆ ಆದರಾತಿಥ್ಯಗಳನ್ನ ಮಾಡಬೇಕಾದ್ರಿಂದ ಅವರನ್ನೆಲ್ಲ ಕೂಡಿಸಿ ಅವರಿಗೆಲ್ಲ ಅಡಿಗೆಗೆ ಸಿದ್ಧಪಡಿಸ್ಬೇಕು ಅಂತ ತಾನು ಒಳಗಡೆ ಹೋಗಿದ್ದಾಳೆ. ಕೂತ್ಕೊಳ್ಳಿ, ನಾನು ಅಡಿಗೆ ಸಿದ್ಧ ಮಾಡ್ತೀನಿ ಅಂತ. ಅಕ್ಕಿ ಖಾಲಿ ಆಗಿದೆ, ಭತ್ತ ಇದೆ. ಏನ್ ಮಾಡ್ಬೇಕು, ಆ ಭತ್ತವನ್ನ ಕುಟ್ಟಿ ಅಕ್ಕಿ ಮಾಡಿ ಅದರಿಂದ ಆಹಾರವನ್ನ ತಯಾರು ಮಾಡಿ ಅವರಿಗೆ ಹಾಕಬೇಕು. ಸರಿ ಅಂತ ಅವಳೇನ್ ಮಾಡೋದು, ಭತ್ತವನ್ನ ಹಾಕೊಂಡು ಕುಟ್ಟೋದಕ್ಕೆ ಶುರು ಮಾಡುದು. ಅದು ಕುಟ್ಟುತ್ತಾ ಇರ್ಬೇಕಾದ್ರೆ ಏನಾಯ್ತು, ಕೈಯಲ್ಲಿದ್ದ ಬಳೆಗಳೆಲ್ಲ ಗಲ 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 ಶಬ್ದ ಮಾಡಿ, ತುಂಬಾ ಶಬ್ದ ಮಾಡ್ಬಿಡ್ತು. ಅವ್ಳಿಗೆ ಏನನ್ನಿಸ್ತು, ನಾನು ಇಷ್ಟೊಂದು ಶಬ್ದ ಮಾಡ್ತಾ ಇರೋದು ಹೊರಗಡೆ ಇರುವವರಿಗೆ ಮನೆಯಲ್ಲಿ ಅಕ್ಕಿ ಖಾಲಿ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಾಗೋಗ್ಬಿಡತ್ತೆ, ಅವ್ರಿಗೆ ಸಂಕೋಚ ಆಗತ್ತೆ. ಆದ್ರಿಂದ ನಾನು ಶಬ್ದ ಮಾಡಬಾರ್ದು ಅಂತ ಆಲೋಚನೆ ಮಾಡಿ ಏನ್ ಮಾಡೋದು, ಒಂದೊಂದೇ ಬಳೆಯನ್ನ ಕೈಯಿಂದ ತೆಗೆದು ಹಾಕ್ಬಿಟ್ಟು 2 ಬಳೆಯನ್ನ ಉಳಿಸ್ಕೊಂಡು 2 ಬಳೆಯನ್ನ ಉಳಿಸ್ಕೊಂಡು ಕುಟ್ಟಿದ್ಲು. ಶಬ್ದ ಆಗ್ಲಿಲ್ಲ, ಆದ್ರೆ ಧ್ವನಿ ಆಯಿತು. ಅಂದ್ರೆ ನಾಯ್ಸ್ ಬರಲಿಲ್ಲ, ಆದ್ರೆ ಸೌಂಡ್ ಅಂತೂ ಬಂತು. ಬಳೆ ಅಲ್ಲಾಡ್ತಾ ಇದೆ, ಇವಳು ಏನೋ ಕುಟ್ತಾ ಇದ್ದಾಳೆ ಅನ್ನೋದಂತೂ ಗೊತ್ತಾಗತ್ತೆ. ಅಯ್ಯೋ ಇದು ಹೊರಗಡೆ ಕೇಳಿಸತ್ತೆ ಅಂತ ಕೊನೆಗೆ ಏನ್ ಮಾಡಿದ್ಲು, 2 ಕೈಯಿಂದ ಒಂದೊಂದು ಬಳೆಗಳನ್ನ ತೆಗೆದು ಒಂದೊಂದೇ ಬಳೆಯನ್ನು ಉಳಿಸ್ಕೊಂಡ್ಲು, ಕುಟ್ಟಿದ್ಲು. ಏನು ಶಬ್ದನೇ ಆಗ್ಲಿಲ್ಲ. ಅದರಿಂದ ನಾ ಕಲ್ತ್ಕೊಂಡೆ ಏನು ಅಂತಂದ್ರೆ, ವಾಸೋ ಬಹೂನಾಂ ಕಲಹ. ಅನೇಕ ಜನ ಸೇರಿದ್ವಿ ಅಂತಂದ್ರೆ ಅದು ಗಲಭೆ ಆಗುತ್ತೆ. ಸುಮ್ಮನೆ ಕೆಲ್ಸಕ್ಕೆ ಬರ್ದೇ ಇರೋ ಏನು ವರ್ಡಿ ಕ್ವಾರಲ್, ಕಲಹ ಆಗತ್ತೆ. ಅದು ಏನೋ ಮಾತಿಗೆ ಆಗಿ ಕೊನೆ ಜಗಳದಲ್ಲಿ ಪರ್ಯವಸಾನ ಆಗುತ್ತೆ. ಅನೇಕ ಜನ ಸೇರಿದ್ವಿ, ಅದು ಜಗಳದಲ್ಲಿ ಪರ್ಯವಸಾನ ಆಗತ್ತೆ. ವಾರ್ತಾ ದ್ವಯೋರಪಿ, ಇಬ್ರು ಸೇರ್ಕೊಂಡ್ರೆ ಹರಟೆ ಆಗತ್ತೆ. ಇಬ್ರು ಕೂತ್ಕೊಂಡು ವಾರ್ತಾ, ಅದು ಹಂಗಾಯ್ತಂತೆ, ಇದು ಹಿಂಗಾಯ್ತಂತೆ ಅಂತ ಕಾಡು ಹರಟೆ ಅದು ಇಬ್ರು ಸೇರ್ಕೊಂಡಾಗ ಆಗತ್ತೆ. ಅದಕ್ಕೆ ಏಕ ಏವ ಚರೇತ ತಸ್ಮಾತ್, ಅದರಿಂದ ಒಬ್ಬನೇ ಇರಬೇಕು ಅನ್ನೋದನ್ನ ನಾನು ಆ ಬಳೆಯಿಂದ ನೋಡಿ ಕಲ್ತ್ಕೊಂಡೆ. ಒಬ್ಬನೇ ನಾನಿದ್ದಾಗ ನಾನು ಪರಮಾತ್ಮನನ್ನ ಹೊಂದೋದಕ್ಕೆ ಸಾಧ್ಯ ಅನ್ನೋದನ್ನ ಆ ಕುಮಾರಿ, ಆ ಹುಡುಗಿಯನ್ನ ನೋಡಿ ನಾನು ಕಲ್ತ್ಕೊಂಡೆ. ಅವಳು ನನಗೆ ಗುರು. 21ನೇ ಗುರು ಬಾಣ ಮಾಡುವವನು ನನಗೊಬ್ಬ ಗುರು. ಯಾಕೆ, ಅವನು ಬಾಣ ಮಾಡಬೇಕಾದ್ರೆ ಎಷ್ಟು ಲಕ್ಷ್ಯ ಕೊಡ್ತಾನೆ. ಆ ಚೂಪು ಬರ್ಬೇಕಾದ್ರೆ ಅದು ಪರ್ಫೆಕ್ಟ್ ಆಗಿ ಬರಬೇಕು, ಆ ಶೇಪು ಇತ್ಯಾದಿಗಳು ಕರೆಕ್ಟ್ ಆಗಿ ಬರಬೇಕು. ಅವನು ಬಾಣ ಮಾಡಿ ಬಿಟ್ಟು ನೋಡ್ತಾನೆ ಕರೆಕ್ಟ್ ಆಗಿ ಗುರಿಗೆ ಹೋಗಿ ತಾಕ್ತಾ ಇದೆಯಾ ಅಂತ. ಅದು ಎಷ್ಟು ಪರ್ಫೆಕ್ಟ್ ಆಗಿ ಬರಬೇಕು. ಆ ಕಡ್ಡಿ ಹಿಂದ್ಗಡೆ ಕೊಡೋದು, ಅದಕ್ಕೆ ಸಪೋರ್ಟ್ ಕೊಡೋ ಆ ಪುಕ್ಕಗಳು, ಅದೆಲ್ಲ ಎಷ್ಟು ಭಾರ ಇರಬೇಕು, ಮುಂದಿಂದು ಹಿಂದಿಂದ ಎಷ್ಟು ಭಾರ ಇರಬೇಕು, ಆ ಮುಂದಿನ ಭಾರಕ್ಕೆ ತಕ್ಕಂತೆ ಕಡ್ಡಿ ಉದ್ದ ಎಷ್ಟಿರಬೇಕು, ಎಲ್ಲವನ್ನ ಗಮನಿಸಿ ಆ ಬಾಣ ಹೊಡೆಯುವವನು
ಬಾಣ ಮಾಡುವವನು ಮತ್ತೆ ಆ ಬಾಣ ಹೊಡೆಯುವವನು ಎಷ್ಟು ಗುರಿ ಇಟ್ಟು ಏಕಾಗ್ರತೆಯಿಂದ ಗುರಿಯನ್ನೇ ನೋಡ್ಕೊಂಡು ಹೊಡಿತಾನೆ. ಎಲ್ಲೋ ನೋಡ್ಕೊಂಡು ಹೊಡೆಯಲ್ಲ, ಗುರಿಯನ್ನೇ ನೋಡ್ತಾ ಇರ್ತಾನೆ, ಲಕ್ಷ್ಯದ ಕಡೆನೇ ಗಮನ ಇರುತ್ತೆ ಯಾವಾಗಲೂ ಅವನಿಗೆ. ಅವನಿಂದ ನಾನು ಕಲ್ತ್ಕೊಂಡೆ ನಮ್ಮ ಮನಸ್ಸು ಯಾವಾಗಲೂ ಏಕತ್ರ ಸಂಯುಜ್ಯ, ಒಂದೇ ಕಡೆ ನಮ್ಮ ಮನಸ್ಸನ್ನ ತಗೊಂಡು ಹೋಗ್ತಾ ಇರಬೇಕು. ನಾವು ಒಂದೇ ಕಡೆ ಮನಸ್ಸನ್ನ ಇಟ್ಟಿರ್ಬೇಕು, ಒಂದೇ ಕಡೆ ನಮ್ಮ ಗಮನ ಇರಬೇಕು. ಆ ಪರಮಾತ್ಮನ ಗುಣಚಿಂತನೆಯಲ್ಲಿ ನಮ್ಮ ಗಮನ ಅನ್ನೋದು ಯಾವಾಗಲೂ ಇರಬೇಕು ಅನ್ನೋದನ್ನ ಆ 21ನೇ ಗುರುವಿನಿಂದ ನಾನು ಕಲ್ತ್ಕೊಂಡೆ. 22ನೇ ಗುರು ಸರ್ಪ. ಅದು ಎಂಥದ್ದದು ಅಂತಂದ್ರೆ, ಮೊದಲನೇದು ಏಕಚರ್ಯ. ಸರ್ಪಗಳು ಗುಂಪಲ್ಲಿ ಓಡಾಡಲ್ಲ, ಒಂದೊಂದೇ ಓಡಾಡುತ್ತೆ. ಅದರಿಂದ ಏಕಚರ್ಯ ಅಂತ ಅಂದ್ರೆ ಒಂಟಿಯಾಗಿರ್ಬೇಕು ಅನ್ನೋದನ್ನ ಕಲ್ತ್ಕೊಂಡೆ. 2ನೇದು ಅನಿಕೇತನ ಅನ್ನೋದನ್ನ, ಅದರಿಂದ ಹಾವು ಮನೆ ಮಾಡ್ಕೊಳ್ಳಲ್ಲ, ತಾನು ಕಟ್ಟಲ್ಲ ಮನೆಯನ್ನ, ಯಾರೋ ಕಟ್ಟಿರೋ ಮನೆಯ ಒಳಗಡೆಗೆ ತಾನು ಬರುತ್ತೆ, ಅಲ್ಲಿ ಇರತ್ತೆ, ಇರೋ ಅಷ್ಟು ದಿವಸ ಇರತ್ತೆ, ಬಿಟ್ಟು ಹೋಗ್ತಾ ಇರುತ್ತೆ. ಈ ಹುತ್ತಗಳನ್ನ ಹಾವು ನಿರ್ಮಾಣ ಮಾಡಲ್ಲ. ಹುತ್ತ ನಿರ್ಮಾಣ ಮಾಡೋದು ಗೆದ್ದಲು ಹುಳಗಳು. ಅದು ಪಾಪ ಕಷ್ಟಪಟ್ಟು ವರ್ಷಗಟ್ಟಲೆ ನಿರ್ಮಾಣ ಮಾಡುತ್ತೆ ಅಷ್ಟಿಷ್ಟು ದೊಡ್ಡ ದೊಡ್ಡ ಹುತ್ತವನ್ನ ನಿರ್ಮಾಣ ಮಾಡಿ ಅದು ಮಾಡ್ಕೊಳ್ಳೋದು ತನ್ನ ರಕ್ಷಣೆಗೆ. ನೋಡ್ರಿ, ಆ ಹುಳ, ಆ ಇದು ಏನದು ಗೆದ್ದಲು ಕಟ್ಟೋದು ತನ್ನ ಗೂಡು, ಅದು ತಾನು ಗೂಡು ತನಗೆ ಮನೆ ಮಾಡ್ಕೊಳ್ಳೋದು. ಆದ್ರೆ ಅಲ್ಲಿ ಏನಾಯ್ತು, ಹಾವು ಒಳಗಡೆ ನುಗ್ಗಿತು, ಆ ಇದ್ರ ಹುಳಗಳನ್ನೆಲ್ಲ ಅದನ್ನು ತಿಂದು ತಾನ ಮನೆಯಲ್ಲಿ ವಾಸ ಮಾಡ್ತು. ಯಾರೋ ಕಟ್ಟಿದ ಮನೆ, ಇದು ಆರಾಮಾಗಿ ನೆಮ್ಮದಿಯಾಗಿ ವಾಸ ಮಾಡ್ತು. ಇರೋ ಅಷ್ಟು ದಿವಸ ಇತ್ತು, ಇಲ್ಲ ಆ ಜಾಗ ಬಿಟ್ಟು ಹೋಗ್ಬೇಕು ಅನಿಸ್ತಾ ಹೋಗ್ತಾ ಇತ್ತು. ಇದನ್ನ ನಾನು ಹಾವನ್ನ ನೋಡಿ ಕಲ್ತ್ಕೊಂಡೆ. ಅನಿಕೇತನ ಅನ್ನುವಂತ ಭಾಗವತ ಧರ್ಮಕ್ಕೆ ನನಗೆ ಗುರುನೇ ಸರ್ಪ. ಆದ್ರಿಂದ ಮನೆ ಕಟ್ಟಬಾರ್ದು ಅನ್ನೋದನ್ನ ನಾನು ಹಾವಿಂದ ಕಲ್ತ್ಕೊಂಡೆ. ಯಾಕೆ, ಕಷ್ಟಪಟ್ಟು ನಾವು ಮನೆ ಕಟ್ಟೋದು, ಕೊನೆಗೆ ನಾವೇ ಇರೋದಿಲ್ಲ ಆ ಮನೆಯಲ್ಲಿ. ಕೆಲಸದವ್ರುಗಳು ತಾನೆ ಆ ಮನೆಯಲ್ಲಿ ಇರ್ತಾರೆ, ಇಲ್ಲ ಯಾರಿಗೋ ನಾವು ಬಾಡಿಗೆ ಕೊಟ್ಬಿಟ್ಟು ನಾವೆಲ್ಲೋ ಹೋಗಿ ಕೂತಿರ್ತೀವಿ. ಅಷ್ಟು ಕಷ್ಟಪಟ್ಟು ಯಾಕೆ ಮನೆ ಕಟ್ಟಬೇಕು? ಡ್ರೀಮ್ ಹೌಸ್ ಕನಸಿನ ಮನೆ ಅಂತ ಅಷ್ಟು ಆಸೆಯಾಗಿ ಕಟ್ಟಿರ್ತೀವಿ ಮನೆಯಲ್ಲಿ. ಕೊನೆಗೆ ನಾವು ಆ ಮನೇಲಿ ಇರ್ತೀವ ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಎಂದೋ ಎಷ್ಟು ಅನೇಕ ವಿಧವಾಗಿರುತ್ತೆ. ನಮಗೆ ಆ ಮನೇಲಿ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಹಣೆ ಬರ ಹೇಗಿರುತ್ತೆ ಅಂತಂದ್ರೆ, ಸ್ವಂತ ಮನೆ ಕಟ್ಕೊಳ್ತಾರೆ, ನಾವು ಇಲ್ಲೇ ಇರ್ತೀವಿ ಅಂತ, ಟ್ರಾನ್ಸ್ಫರ್ ಆಯ್ತು, ಎಲ್ಲೋ ಹೋಗಿದ್ದ, ಮನೆ ಖಾಲಿ ಇತ್ತು, ಇರಲೇ ಇಲ್ಲ ಆ ಮನೆಯಲ್ಲಿ. ಬಾಡಿಗೆ ಮನೆಯಲ್ಲೇ ಇರೋ ಹಣೆ ಬರ ಆದ್ರೆ ಯಾಕೆ ಕಷ್ಟಪಟ್ಟು ಹೌಸಿಂಗ್ ಲೋನ್ ಮಾಡಿ ಇರೋ ಜೀವನ ಪೂರ್ತಿ ಆ EMI ಕಟ್ಕೊಂಡು ಮನೆ ಯಾಕೆ ಮಾಡಬೇಕು? ವ್ಯರ್ಥ ಅಲ್ವಾ ಮನೆ ಮಾಡಿದ್ದು. ಇದು ಟ್ರಾನ್ಸ್ಫರ್ ಆದ್ರೆ ಸರಿ, ಎಷ್ಟೋ ಹಣೆ ಬರಕ್ಕೆ ಆಯುಷ್ಯನೇ ಮುಗಿದೋಗಿರುತ್ತೆ ಆ ವ್ಯಕ್ತಿಗಳಿಗೆ. ಮನೆ ಕಟ್ಟಿ ಆ ಮನೆಯಲ್ಲಿ ವಾಸ ಮಾಡುವಂತ ಒಂದು ಸೌಭಾಗ್ಯನೇ ಇರೋದಿಲ್ಲ. ಕಟ್ಟಿದ್ ಯಾರಿಗೋಸ್ಕರ? ಯಾರೋ ಬಂದಿರ್ತಾರೆ ಕೊನೆಗೆ ಆ ಮನೆಗೆ, ತಾನು ಇರ್ಬೇಕು ಅಂತ ಕಟ್ಕೊಂಡಿದ್ದ ಮನೆ, ತನ್ನ ಮಗ ಸೊಸೆನೋ ತನ್ನ ಮೊಮ್ಮಕ್ಕಳು, ಯಾರು ಒಟ್ಟು ಇವನಂತೂ ಇರ್ಲಿಲ್ವಾ? ಇರ್ಲಿ, ಇವನ್ ಮಗ ಮೊಮ್ಮಕ್ಕಳೇ ಇದ್ರು ಸರಿ, ಇವನಂತೂ ಇರ್ಲಿಲ್ವಾ ಮನೆಯಲ್ಲಿ? ಇವನ್ ಕಷ್ಟಪಟ್ಟು ಕಟ್ಟಿದ್ದ ಮನೆಯನ್ನ. ಅದನ್ನ ಹಾವಿನ ನೋಡಿ ನಾನು ಕಲ್ತ್ಕೊಂಡೆ. ಮನೆ ಮಾಡಬಾರ್ದು ಅನ್ನೋದನ್ನ ಹಾವಿನಿಂದ ಕಲ್ತ್ಕೊಂಡೆ. ಬೇರೆಯವ್ರು ಕಟ್ಟಿರ್ತಾರೆ ಮನೆನ, ಅಲ್ಲಿ ಹೋಗಿದ್ರಾಯ್ತು, ನಮ್ಗೆ ಏನಾಗಬೇಕು? ಇನ್ನೊಬ್ರು ಮನೇಲಿ ಇರೋದು ಅಂದ್ರೆ, ಇನ್ನೊಬ್ರು ಕಟ್ಟಿರೋ ಮನೆಗಳು ಇರುತ್ತಲ್ಲ, ಯಾವ್ದೋ ಒಬ್ರು ಮನೆಯಲ್ಲಿ ಇರೋದು, ಎಷ್ಟು ದಿವಸ ಇರ್ತೀವೋ ಇರೋದು, ಬಿಟ್ಟು ಹೋಗ್ತಾ ಇರೋದು. ಈ ಟ್ರಾನ್ಸ್ಫರ್ ಆಗೋರಿಗೆ ಯಾವ ಮನೆ ಮೇಲೂ ಒಂದು ಅಭಿಮಾನ ಇರಲ್ಲ. ಕೆಲಸದವ್ರಿಗೆ ಕ್ವಾರ್ಟರ್ಸ್ ಕೊಡ್ತಿರ್ತಾರಲ್ಲ, ಹೋಗ್ತಾ ಇರ್ತಾರೆ ಟ್ರಾನ್ಸ್ಫರ್, ಅವ್ರಿಗೆ ಏನಿರಲ್ಲ ಅವ್ರಿಗೆ. ಆ ತರ ಇರಬೇಕು ಅನ್ನೋದನ್ನ ನಾನು ಹಾವಿನಿಂದ ಕಲ್ತ್ಕೊಂಡೆ. ಅದಾದ್ಮೇಲೆ 23ನೇ ಗುರು ನನಗೆ ಜೇಡ. ಅದು ಏನ್ ಮಾಡತ್ತೆ ಅದು ಅಂತಂದ್ರೆ, ಬಲೆಯನ್ನ ಸೃಷ್ಟಿ ಮಾಡುತ್ತೆ. ಅದು ಸೃಷ್ಟಿ ಮಾಡಿ ತಾನೇ ತಿನ್ಕೊಂಡ್ಬರುತ್ತೆ. ಯಥೋರ್ಣನಾಭಿ ಸೃಜತೆ ಗೃಹತೆ ಚ ಅಂತ. ಹಾಗೆ ಆ ಪರಮಾತ್ಮ ತನ್ನ ಈ ಒಂದು ಮಹಾತ್ಮ್ಯದಿಂದ ಜಗತ್ತನ್ನು ತಾನೇ ಸೃಷ್ಟಿ ಮಾಡ್ತಾನೆ, ತಾನೇ ಅದನ್ನ ಲಯ ಮಾಡ್ತಾನೆ. ಆದ್ರಿಂದ ಅದು ಪರಮಾತ್ಮನ ಅಧೀನವಾಗಿದೆ ಅಂತ ಅನ್ನೋದನ್ನ ನನಗೆ ಆ ಜೇಡ ಅನ್ನೋದು ನನಗೆ ತಿಳಿಸ್ಕೊಡ್ತು. ಅದು ಗುರು ನನಗೆ ಪರಮಾತ್ಮನ ಗುಣವನ್ನ ತಿಳಿಸ್ಕೊಟ್ಟಿರೋದು. 24ನೇದು ಕೀಟಪೇಶಸ್ಕರಿ ಅಂತ. ಕೀಟಪೇಶಸ್ಕರಿ ಅಂತಂದ್ರೆ ಕಣಜದ ಒಂದು ಹುಳ, ಕಣಜ ಅಂತ ಕರೀತಾರಲ್ಲ, ಅದು ಏನ್ ಮಾಡತ್ತೆ, ಅದು ಗೂಡು ಕಟ್ಟತ್ತೆ. ಕುಂಬಾರ ಹುಳ ಅಂತಾನು ಕರೀತಾರೆ ಅದನ್ನ ಎಷ್ಟೋ ಜನ. ಅದು 3-4 ತರ ಕಣಜಗಳಿದೆ, ಒಂದಲ್ಲ 3-4 ತರ ಕಣಜಗಳಿದೆ. ಅದೇನ್ ಮಾಡುತ್ತೆ, ಅದೊಂದು ಗೂಡು ಕಟ್ಟತ್ತೆ, ಮಣ್ಣಿನ ಗೂಡು, ಕ್ಲೀನ ಒಂದು ಮಣ್ಣಿನ ಗೂಡು ಕಟ್ಟಿರುತ್ತೆ. ಆ ಗೂಡನ್ನ ಒಡೆದ್ ನೋಡಿದ್ರೆ ಅದ್ರೊಳಗಡೆ ಒಂದು ಕೀಟ ಇರುತ್ತೆ, ಒಂದು ಹುಳ ತಂದಿಟ್ಟಿರುತ್ತೆ. ಅದು ಒಂದು ಹುಳವನ್ನ ಇಟ್ಬಿಟ್ಟು ಅದು ಗೂಡು ಕಟ್ಬಿಡುತ್ತೆ, ಹಿಂಗೆ ಪೂರ್ತಿ ಮುಚ್ಚಿಬಿಡುತ್ತೆ. ಅದಕ್ಕೆ ಕೀಟಕ್ಕೆ ಪಾಪ ಭಯ, ಅಯ್ಯೋ ಇದು ನನ್ನ ಇಲ್ಲಿ ತಂದಾಕ್ಬಿಟ್ಟಿದೆ, ಇದು ನನ್ನ ಸಂಹಾರ ಮಾಡಿಬಿಡುತ್ತೆ ಅಂತ ಅದಕ್ಕೆ ಭಯ. ಈ ಪೇಶಸ್ಕರಿ ಏನ್ ಮಾಡುತ್ತೆ, ಕಣಜ ಅದನ್ನ ಒಳಗಡೆ ಇಡೋದಲ್ಲದೆ ಅದಕ್ಕೂ ಒಂದಿಷ್ಟು ಆಹಾರವನ್ನು ಒಳಗಡೆ ತಂದಿಟ್ಟು ತನ್ನ ಮರಿಗಳಿಗೂ ಆಹಾರ ಸಿಗುವಂತೆ ಮಾಡಿ ಅದು ಗೂಡನ್ನ ಮುಚ್ಚಿಬಿಡುತ್ತೆ. ಅವಾಗ ಆ ಹುಳ ಏನಾಯ್ತು, ಆ ಕೀಟಕ್ಕೆ ಏನು ಭಯ ಇತ್ತು,
ಇದು ನನ್ನ ತಿಂದ್ಬಿಡತ್ತೆ ಅಂತ ಇದ್ದ ಭಯ ಅದು ಪ್ರೀತಿಯಾಗಿ ಪರಿವರ್ತನೆ ಆಗ್ಬಿಡ್ತು. ಅಯ್ಯೋ ಇದು ನನ್ನನ್ನು ಎಷ್ಟು ಚೆನ್ನಾಗಿ ಸಾಕ್ತಾ ಇದೆ, ನನ್ನನ್ನು ಎಷ್ಟು ರಕ್ಷಣೆ ಮಾಡಿದೆ, ನನಗೆ ಆಹಾರ ತಂದ್ಕೊಟ್ಟಿದೆ, ಇದು ಯಾವಾಗ ಬರುತ್ತೆ ಅದು ಯಾವಾಗ ಬರುತ್ತೆ ಅಂತ ಆ ಕಣಜವನ್ನೇ ಧ್ಯಾನ ಮಾಡಿ 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 ಕೊನೆಗೆ ತಾನು ಕಣಜವಾಗಿ ಅದೇ ಪೇಶಸ್ಕರಿ ಆಗಿ ತಾನು ಗೂಡನ್ನ ಹೊಡ್ಕೊಂಡು ಹೊರಗಡೆ ಬರುತ್ತೆ. ಅಂದ್ರೆ ಧ್ಯಾನ ಮಾಡಿ 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 ನಾವು ಅದರಂತೆ ಆಗ್ತೀವಿ. ಅದರಿಂದ ಪರಮಾತ್ಮನನ್ನ ಧ್ಯಾನ ಮಾಡೋದ್ರಿಂದ ತಥೈವ ಭವತಿ, ನಾವು ಪರಮಾತ್ಮನಂತೆ ರೂಪವನ್ನ, ನಮ್ಮ ಸ್ವಸ್ವರೂಪ ಆನಂದ ಆವಿರ್ಭಾವವನ್ನ ಅಭಿವ್ಯಕ್ತಿ ಮಾಡ್ಕೊಳಕ್ಕಾಗತ್ತೆ ಅನ್ನೋದನ್ನ ನಾನು ಆ ಕೀಟಪೇಶಸ್ಕರಿಂದ ನಾನು ತಿಳ್ಕೊಂಡು, ಯಾವುದನ್ನ ನಾನು ಯಾವಾಗಲೂ ಧ್ಯಾನ ಮಾಡ್ತೀವೋ ನಾವು ಅದೇ ಆಗ್ತೀವಿ. ಇದು ಆ ಕೀಟಪೇಶಸ್ಕರಿಯ ಒಂದು ದೃಷ್ಟಾಂತದಿಂದ ಗೊತ್ತೆ. ಯಾರನ್ನ ನಾವು ಯಾವಾಗಲೂ ಬೈತಾ ಅವ್ರನ್ನೇ ಧ್ಯಾನ ಮಾಡ್ತಾ ಇರ್ತೀವಿ ಅಂತ ಇಟ್ಕೊಳ್ರಿ. ದ್ವೇಷದಿಂದನಾದ್ರೂ ಸರಿ, ಭಕ್ತಿಯಿಂದನಾದ್ರೂ ಸರಿ, ಒಟ್ಟು ನಾವು ಯಾರನ್ನ ಧ್ಯಾನ ಮಾಡ್ತಾ ಇರ್ತೀವೋ ನಾವು ಅದರಂತೆ ಆಗ್ಬಿಡ್ತೀವಿ. ನಾವು ಯಾರನ್ನ ಯಾವಾಗಲೂ ಬೈತಾ ಇರ್ತೀವೋ ನಮಗೆ ಅದೇ ಸ್ವಭಾವ ಬಂದ್ಬಿಡುತ್ತೆ. ಬೈಯುವವರ ಸ್ವಭಾವ ನಮ್ಗೆ ಬಂದ್ಬಿಟ್ಟಿರುತ್ತೆ, ನಮ್ಗೆ ಗೊತ್ತೇ ಆಗಿರಲ್ಲ ನಮ್ಗೆ ಆ ಸ್ವಭಾವ ಬಂದಿದೆ ಅಂತ. ನಾವು ರಿಯಲೈಸ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಾವು ಯಾರನ್ನ ಬೈತಾ ಇರ್ತೀವಿ ಅದರಂತೆ ನಾವು ಆಗೋಗ್ಬಿಟ್ಟಿರ್ತೀವಿ. ಅದರಿಂದ ದ್ವೇಷ, ಭಕ್ತಿ ಇದೆಲ್ಲ ನಿಮಿತ್ತ. ನಾವು ಏನನ್ನ ಧ್ಯಾನ ಮಾಡ್ತೀವೋ ಅದನ್ನೇ ಆಗ್ತೀವಿ ಅನ್ನೋದನ್ನ ಕೀಟಪೇಶಸ್ಕರಿಂದ ನಾನು ನೋಡಿ ಕಲ್ತ್ಕೊಂಡೆ. ಇದು 24ನೇ ಗುರು. ಕೊನೆಯದು ಗುರು 25ನೇದು ಯಾವುದು ಅಂದ್ರೆ ಈ ದೇಹನೇ ನನಗೆ ಗುರು. ಯಾಕೆ ಅಂದ್ರೆ ಈ ದೇಹದಿಂದ ತಾನೇ ನಾನು ಎಲ್ಲ ಚರಾಚರ ನಿತ್ಯಾನಿತ್ಯ ವಸ್ತುಗಳನ್ನ ಎಲ್ಲವನ್ನ ನಾನು ತಿಳ್ಕೊಂಡೆ. ಯಾವುದು ಮುಖ್ಯ ಯಾವುದು ಅಮುಖ್ಯ ನಾನು ಎಲ್ಲವನ್ನ ತಿಳ್ಕೊಂಡಿದ್ದೆ ನಾನು ಈ ದೇಹದಿಂದ. ಮತ್ತೆ ಈ ದೇಹದಲ್ಲಿ ಇರ್ತೀವಿ, ಈ ದೇಹದಿಂದ ಮತ್ತೆ ಮತ್ತೆ ಪುನರ್ಜನ್ಮಗಳಿಗೆ ಆಗುವಂತಹ ಕರ್ಮಗಳನ್ನ ಮಾಡ್ಕೊಳ್ತಾ ಇರ್ತೀವಿ. ಜ್ಞಾನವೇ ಇರೋದಿಲ್ಲ ಮುಂದಕ್ಕಾಗೋ ಕರ್ಮ ಮಾಡ್ಕೊಳ್ತಾ ಇದೀವಿ ಅಂತ. ಹಾಗೆ ವೃಕ್ಷ ತಾನು ಪುಷ್ಪವನ್ನು ಸೃಷ್ಟಿ ಮಾಡುತ್ತೆ, ಪುಷ್ಪದಿಂದ ಫಲವನ್ನು ಸೃಷ್ಟಿ ಮಾಡುತ್ತೆ, ಫಲದಲ್ಲಿ ಬೀಜವನ್ನ ಇಟ್ಟಿರುತ್ತೆ, ಆ ಬೀಜದಿಂದ ಮತ್ತೆ ಮರವನ್ನ ಹುಟ್ಟತ್ತೆ ಅನ್ನೋದು ಅದು ಆಗತ್ತೆ. ಆದ್ರೆ ಆ ವೃಕ್ಷಕ್ಕೆ ಅದು ಏನು ಗೊತ್ತಿರಲ್ಲ. ಆ ಬೀಜಗಳಿಂದ ಮತ್ತೆ ವೃಕ್ಷ ಹುಟ್ಟತ್ತೆ. ಅದು ಕಾರಣ ಅಂದ್ರೆ ನಾವು ಹಾಗೆ ಕರ್ಮ ಮಾಡಿಕೊಂಡು ಮುಂದಿನ ಜನ್ಮಗಳಿಗೆ ಸಾಧನೆ ಮಾಡ್ಕೊಳ್ತಾ ಇದೀವಿ. ಆದ್ರೆ ಆ ವೃಕ್ಷಕ್ಕೆ ಗೊತ್ತೇ ಇಲ್ಲ. ಆ ಬೀಜಗಳನ್ನು ಸೃಷ್ಟಿ ಮಾಡಿ ವೃಕ್ಷ ಸತ್ತು ಹೋಗುತ್ತೆ. ಹಾಗೆ ನಾವು ಈ ದೇಹದಲ್ಲಿ ಕರ್ಮವನ್ನ ಮಾಡ್ಕೊಳ್ತೀವಿ, ಈ ದೇಹವನ್ನ ಕಳ್ಕೊಳ್ತೀವಿ, ಜ್ಞಾನವೇ ಇರಲ್ಲ. ಆದ್ರಿಂದ ದೇಹ ಅನ್ನೋದು ನಮಗೆ ಸಾಧನೆಗೆ ಕೊಟ್ಟಿರುವ ಅಂಗ, ಪರಮಾತ್ಮನನ್ನ ಚಿಂತನೆ ಮಾಡೋದಕ್ಕೆ ಕೊಟ್ಟಿರುವಂತಹ ಅಂಗ ಇದು. ಆದ್ರಿಂದ ತೂರ್ಣಮ್ಯತೇತ ನ ಪತೇತ್, ಅನುಮೃತ್ಯು ಯಾವತ್ತು, ಅನುಮೃತ್ಯು ಸಾವು ಬರೋ ತನಕ ನ ಪತೇತ್, ಬೀಳ್ಕುಡ್ದು ನಿಲ್ಲಿಸ್ಕುಡ್ದು, ಯಥೇತ ನಿರಂತರ ಪ್ರಯತ್ನ ಮಾಡ್ತಾನೆ ಇರಬೇಕು. ಯಾವುದಕ್ಕೆ? ಮೋಕ್ಷ ಸಾಧನೆಗೋಸ್ಕರವಾಗಿ. ಯಾವನ್ ನಿಶ್ರೇಯಸಾಯ ವಿಷಯ ಖಲು ಸರ್ವತಸ್ಯಾತ್. ಈ ವಿಷಯ ಅನ್ನೋದೇನಿದೆ ಅದು ಎಲ್ಲ ಕಡೆ ಸಿಗುತ್ತೆ. ಅದಕ್ಕೋಸ್ಕರ ಪ್ರಯತ್ನ ಮಾಡಬಾರ್ದು, ಮೋಕ್ಷಕ್ಕೋಸ್ಕರವಾಗಿ ಸಾಧನೆ ಮಾಡಬೇಕು. ಸಾಧನೆ ಆಗಬೇಕು ಅನ್ನೋದಕ್ಕೋಸ್ಕರ ಈ ಶರೀರವನ್ನ ವಿನಿಯೋಗ ಮಾಡಬೇಕು ಹೊರತು ಎಲ್ಲಿ ತನಕ? ಅನುಮೃತ್ಯು, ಮರಣ ಬರೋ ತನಕ ಪ್ರಯತ್ನ ಮಾಡ್ತಾ ಇರಬೇಕು. ಅದನ್ನ ದಶಮಸ್ಕಂದದಲ್ಲಿ ಹೇಳ್ಬೇಕಾದ್ರೆ ಮೃತ್ಯು ಬುದ್ಧಿಮತಾಪೋಖ್ಯ. ಮರಣ ಬರೋ ತನಕ ಅಲ್ಲ, ಮರಣವನ್ನ ಮುಂದೆ ತಳ್ಳಬೇಕಂತೆ ಬುದ್ಧಿಯಿಂದ. ನಮ್ಮ ಬುದ್ಧಿಯಿಂದ ಮರಣವನ್ನ ತಳ್ಕೊಂಡು ಸಾಧನೆ ಮಾಡಬೇಕು ಅನ್ನೋದನ್ನ ನಾನು ಈ ದೇಹದಿಂದ ತಿಳ್ಕೊಂಡೆ. ಆದ್ದರಿಂದ ಈ ದೇಹ ಅನ್ನೋದು ನನಗೆ 25ನೇಯ ಗುರು. ಇವೆಲ್ಲದರಿಂದ ನಾನು ಈ ಜ್ಞಾನವನ್ನ ಪಡ್ಕೊಂಡು ಹೀಗೆ ನೆಮ್ಮದಿಯಾಗಿದ್ದೀನಿ, ಶಾಂತನಾಗಿದ್ದೀನಿ. ನನಗೆ ಯಾರು ಏನೂ ಮಾಡೋಕ್ಕಾಗಲ್ಲ. ಯಾರು ನನ್ನನ್ನು ದುಃಖಪಡಿಸೋದಾಗ್ಲಿ, ಸುಖಪಡಿಸೋದಾಗ್ಲಿ, ವಿಕಾರ ಮಾಡೋದಾಗ್ಲಿ, ನನ್ನ ಒಂದು ಧ್ಯೇಯ, ನನ್ನ ಒಂದು ಗುರಿ, ಆ ಒಂದು ಪರಮಾತ್ಮನ ಧ್ಯಾನದಿಂದ ಯಾರು ನನ್ನನ್ನು ವಿಚಲಿತರನ್ನಾಗಿ ಮಾಡೋಕ್ಕಾಗೋದಿಲ್ಲ ಅಂತ ಆ ಯದುವಿಗೆ ಆ ಅವಧೂತ ಉಪದೇಶ ಮಾಡಿದ. ಅದನ್ನು ಕೇಳಿದಂತಹ ಯದುರಾಜ ಪರಮ ಸಂತೋಷದಿಂದ ತಾನು ಆ ಗುಣಗಳನ್ನ ತನ್ನಲ್ಲಿ ತಂದುಕೊಂಡು ತಾನು ಉದ್ಧಾರ ಮಾರ್ಗವನ್ನು ಪಡ್ಕೊಂಡ ಅಂತ ಪರಮಾತ್ಮ ಉದ್ಧವನಿಗೆ ಉಪದೇಶವನ್ನು ಮಾಡಿದ. ಮುಂದೇನು ಅನ್ನೋದನ್ನ ನಾಳಿನ ದಿವಸ ಮಂಗಳದಲ್ಲಿ ನೋಡೋಣ. ಕೃಷ್ಣಾರ್ಪಣಮಸ್ತು. ಹರೇ ಯಾಕೋ ಆಚಾರ್ಯ ಹೊರಗೇನಾ ನಂಗೆ ಹೇಳ್ಬಾರ್ದು.